सत्येष्वपि कुजनकृत औद्धत्य भूत्याजकाय कर्त्रे धर्त्रे अथ हर्त्रे भयङ्कहरये अमुद्रपात्रे नमस्ते तस्मै कस्मैचित् अस्मन्मनसि धृतकथा विस्मृतौ स्मारकाय श्रीरमायै नमः श्री आनन्दतीर्थगुरुभ्यो नमः श्री भारत्यै नमः श्री वादिराजतीर्थगुरुभ्यो नमः पूज्याय राघवेन्द्राय सत्य धर्मरताय च भजतां कल्पवृक्षाय नमतां कामधेनवे श्री विद्यामान्यतीर्थगुरुभ्यो नमः वेदान्ततर्कादिविदग्धबुद्धिं विद्याप्रसारे अर्पितजीवितं मुदा कृष्णप्रियं धीरम् अधीनं भाषणं नमामि उदारं विभुदेशयोगिनं श्रीगुरुभ्यो नमः जन्मादि अस्य यतः अन्वयात् इतरतः च अर्थेषु अभिन्नः स्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयः यत्र त्रिसर्गः मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः ರಾಯರ ಸನ್ನಿಧಾನ ಅವರಿಂದ ಉಪಾಸ್ಯನಾದ ರಾಮಚಂದ್ರನ ವಿಶೇಷ ಸನ್ನಿಧಾನ ಇಂತಹ ಈ ಜಾಗದಲ್ಲಿ ತುಂಬ ಬೇಕಾದವರಾದ ರಾಘವೇಂದ್ರ ದಂಪತಿಗಳು ತಮ್ಮ ಪಿತೃಗಳ ನಿಮಿತ್ತ ಪ್ರತಿ ವರ್ಷ ಭಾಗವತವನ್ನು ಹೇಳಿಸ್ತಾರೆ. ಪಿತೃಕಾರ್ಯ ಮಾಡುವುದು ಅವರೇ, ಉಪನ್ಯಾಸದ ವಿಷಯವೂ ಭಾಗವತನೇ. ಸುಮಾರು ವರ್ಷದಿಂದ ನಮ್ಮಿಂದಲೇನೋ ಅವರಿಗೊಂದು ವಿಶೇಷವಾದ ಅಭಿಮಾನ. ಆ ಅಭಿಮಾನದಿಂದಾಗಿ ನಾವೇ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಜಾಗ ಬೇರೆ ಬೇರೆ ಅಲ್ಲೆಲ್ಲರಿಗೂ ಹೋದ ವರ್ಷ ಉಡುಪಿಯ ರಾಯರ ಸನ್ನಿಧಾನದಲ್ಲಿ ಆಗಿತ್ತು. ಈ ವರ್ಷ ಮಲ್ಲೇಶ್ವರದ ರಾಯರು ಇಲ್ಲಿ ಬಂದು ಹೇಳಿಸುವಂತ ಕರೆದಿದ್ದಾರೆ ಅವರನ್ನು. ಆ ಪ್ರಕಾರ ನಮ್ಮ ಹತ್ರ ಹೇಳಿದಾಗ ನಾವು ಬಂದಿದ್ದೇವೆ. ಒಂದು 7 ದಿವಸಗಳ ಕಾಲ ಭಾಗವತದ ಬಗ್ಗೆ ಎಲ್ಲಿ ನಡೆದದ್ದು ಅಂತ ಗೊತ್ತು ನಮಗೆಲ್ಲ. ನೈಮಿಷೇ ಅನಿಮಿಷ ಕ್ಷೇತ್ರೇ ಮುನಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಂ ಆಸತ. ವೇದವ್ಯಾಸರೇ ಹೇಳಿರ್ತಕ್ಕಂತಹ ಮಾತು. 1-2 ದಿವಸಕ್ಕೆ ಸೀಮಿತವಾದ ಯಾಗ ಇದು. 1 ದಿವಸಕ್ಕೆ ಮಾಡುವುದು ಅಂತ ಅದಕ್ಕೆ ಯಜ್ಞ ಅಂತ ಕರೀತಾರೆ. ದಿವಸಗಟ್ಟಲೆ ವರ್ಷಗಟ್ಟಲೆ ಮಾಡುವುದರಿಂದ ಅದಕ್ಕೆ ಸತ್ರ ಅಂತಲೇ ಕರೆದುಬಿಟ್ಟು ಶಾಸ್ತ್ರಕಾರ. ಆ ಯಜ್ಞಯಾಗದಲ್ಲಿಯೂ ಕೂಡ ಆಹುತಿ ಕೊಡುವ ಕ್ರಮ ಉಂಟಲ್ಲ, ಇದು ನಿನಗೆ ನನಗೆ ಅಲ್ಲ ಅಂತ ಹೇಳುವ ಮಾನಸಿಕ ಕ್ರಿಯೆ ಉಂಟಲ್ಲ, ಅದಕ್ಕೆ ಯಜ್ಞ ಅಂತ ಕರೆದು. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಯಾಗ ಯಜ್ಞ ಮಾಡಲೇಕೆ ಯೋಗಿ ಯತಿಯ ಆಗಲೇಕೆ. ಹಿಂದೆ ಯಾಗ ಯಜ್ಞ ಎರಡೆರಡನ್ನು ಹೇಳಿದ್ದಾರೆ. ಇದಂ ನ ಮಮ ಅಂತ ಹೇಳಿಕೊಂಡು ಅಗ್ನಿಯ ಮೂಲಕ ಅಂತರ್ಗತನಿಗೆ ಕೊಡುವ ಕ್ರಿಯೆ ಉಂಟಲ್ಲ, ಅದನ್ನು ಯಜ್ಞ ಅಂತ ಕರೆದು. ಅದಕ್ಕೆ ಸಂಬಂಧಪಟ್ಟ ಕೆಲಸ ತಿಂಗಳುಗಟ್ಟಲೆಯಿಂದ ಶುರು ಮಾಡಬೇಕು. ಸಮಿತಿಯಲ್ಲಿಂದ ತರುವುದು, ತುಪ್ಪ ಎಲ್ಲಿಂದ ಸಂಗ್ರಹ ಮಾಡುವುದು, ಇದಕ್ಕೆ ಯಾಗ. ಅದರಿಂದ ನಮ್ಮಲ್ಲಿ ಯಜ್ಞಕ್ಕಿಂತಲೂ ಯಾಗವೇ ದೊಡ್ಡದು. ತಮಾಷೆಗೆ ಒಂದು ಹೇಳುವುದು ಅಂತಾದರೆ ಸ್ವಾಮಿಗಳು ಮನೆಗೆ ಬರುವುದಕ್ಕಿಂತಲೂ ಕೂಡ ಬೇಕಾದ ಸಿದ್ಧತೆಯೇ ದೊಡ್ಡದು. ಸಿದ್ಧತೆ ನಾವು 5 ದಿವಸದ ಸಿದ್ಧತೆ ಮಾಡ್ತಾ ಇದ್ದೇವೆ. ಸ್ವಾಮಿಗಳು 5 ನಿಮಿಷವೂ ನಿಲ್ಲಲ್ಲ ಮನೆಗೆ ಬಂದರು. ಅದನ್ನು ನಮ್ಮದು ಯಜ್ಞಕ್ಕಿಂತ ಯಾಗವೇ ಮನೆಯ ದೊಡ್ಡ
ವರ್ಷಾನುಗಟ್ಟಲೆ ಮಾಡುವ ಕಾರ್ಯಕ್ರಮ ಅದನ್ನು ಸತ್ರ ಎನ್ನುವ ಶಬ್ದದಿಂದ ಕರೆದಿದ್ದಾರೆ. ಈ ಶೌನಕ ಋಷಿಗಳು ಒಂದೊಂದು ದಿವಸಕ್ಕೆ ಸಂಬಂಧಪಟ್ಟ ಯಾಗ ಯಜ್ಞದಲ್ಲಿ ತೊಡಗಿದವರಲ್ಲ, ವರ್ಷಾನುಗಟ್ಟಲೆ ಮಾಡತಕ್ಕಂತಹ ಹವಿಸ್ಸಿನ ತ್ಯಾಗ. ದೇವರು ವರ್ಷಾನುಗಟ್ಟಲೆ ತ್ಯಾಗ ಮಾಡಲಿಲ್ವಾ? ಇದು ನಿನಗೆ, ಇದು ನಿನಗೆ, ಇದು ನಿನಗೆ, ಏನೋ ಒಂದು ವಸ್ತುವನ್ನು ಸೃಷ್ಟಿ ಮಾಡಿ ಒಬ್ಬ ಜೀವನಿಗೆ ಇದು ನಿನಗೆ ಅಂತ, ಮತ್ತೊಂದನ್ನು ಸೃಷ್ಟಿ ಮಾಡಿದ ಇದು ನಿನಗೆ ಅಂತ. ಹಾಗಾದರೆ ಈ ದೇಹ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಭಗವಂತ ನನಗಲ್ಲ ನಿನಗೆ, ನನಗಲ್ಲ ನಿನಗೆ ಅಂತ ಹೇಳಿಕೊಂಡು ತ್ಯಾಗ ಮಾಡಿಕೊಂಡು ಬಂದಿಲ್ವಾವ? ಆದ್ದರಿಂದ ನಾವು ಕೂಡ ಒಂದೇ ದಿವಸ ನಾವು ತ್ಯಾಗ ಮಾಡಿದರೆ ಸಾಕ, ನಾವು ಯಜ್ಞ ಮಾಡಿದರೆ ಸಾಕ. ನಾವು ಒಂದು ದಿವಸ ಮಾಡಿ 1 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿಯಷ್ಟು ಪಬ್ಲಿಸಿಟಿ ಪಡೀತೀವಿ, ಪ್ರಚಾರ ಪಡೀತೀವಿ. ಅದರಿಂದ ಋಷಿಗಳಿಗೆ ಪ್ರಜ್ಞೆ ಇದೆ. ಆದ್ದರಿಂದ ಅವರು ಏನು ಮಾಡಿದರು? ದೇವರು ಋಷಿಗಳಿಗೆ ಆಯುಷ್ಯ ತುಂಬ. ಆದ್ದರಿಂದ ಋಷಿಗಳು ಏನು ಮಾಡಿದರು? ನಮಗೋಸ್ಕರ ಭಗವಂತ ಎಲ್ಲವನ್ನು ನಮಮ ಅಂತೇಳಿ ನಿನಗೆ ಯಾಕೆ? ಭಗವಂತನಿಗೆ ಇದರಿಂದ ಏನೇನೇನೇನು ಪ್ರಯೋಜನ ಇಲ್ಲ ಅಂತ ನಮಗೆಲ್ಲ ಗೊತ್ತು. ಆದರೂ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಮಗಾಗಿ ಅಂತ ಅರ್ಥ. ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ ನನಗಲ್ಲ ನಿನಗೆ, ನನಗಲ್ಲ ನಿನಗೆ. ಹಾಗಾದರೆ ಈ ದೇಹ ಸುಮಾರಾಗಿ 80-90 ವರ್ಷ ಈ ದೇಹ ಇರುವುದಾದರೆ ಅಷ್ಟೂ ಸಮಯನೂ ಕೂಡ ಭಗವಂತ ಒಂದೊಂದನ್ನೇ ಸೃಷ್ಟಿ ಮಾಡಿ ನನಗಲ್ಲ ನಿನಗೆ, ನನಗಲ್ಲ ನಿನಗೆ ತವ ಹೇಳಿಕೊಂಡು ಯಜ್ಞ ಮಾಡ್ತಾ ಇರಬೇಕಾದ್ರೆ ನಾವು 80 ವರ್ಷದ ಈ ದೇಹ ಹಿಡ್ಕೊಂಡು ಒಂದು 8 ದಿವಸ ಆದರೂ ಕೂಡ ನನಗಲ್ಲ ನಿನಗೆ, ನನಗಲ್ಲ ನಿನಗೆ ಅಂತ ಹೇಳಬೇಡುವ ನಾವು? ಅದನ್ನು ಋಷಿಗಳು ಮಾಡಿಕೊಂಡು ಬಂದರು. ಆದ್ದರಿಂದ ಅಂತ ಇದ್ದಾರೆ ಸತ್ರಂ ಎನ್ನುವ ಶಬ್ದವನ್ನು ವೇದವ್ಯಾಸ ದೇವರೇ ಪ್ರಯೋಗ ಮಾಡ್ತಾ ಇದ್ದಾರೆ. ಸತ್ರಂ ಸ್ವರ್ಗಾಯ ಲೋಕಾಯ ಎನ್ನುವ ದೃಷ್ಟಿಯಿಂದ ವರ್ಷಾನುಗಟ್ಟಲೆ ಮಾಡತಕ್ಕಂಥ ಅದೊಂದು ಹವಿಸ್ಸಿನ ತ್ಯಾಗ. ಏನು ಹವಿಸ್ಸಿನ ತ್ಯಾಗ? ಯಾವ ಹವಿಸ್ಸಿನ ತ್ಯಾಗ? ಅವರಿಗೆ ಬೇಕಾಗಿರತಕ್ಕಂಥ ಹವಿಸ್ಸನ್ನು ತಯಾರು ಮಾಡುವುದು ಯಾವಾಗ? ಮಧ್ಯಾಹ್ನ ಮೇಲೆ ಹವಿಸ್ಸನ್ನು ತಯಾರು ಮಾಡುವುದು, ಮರುದಿವಸ ಬೆಳಿಗ್ಗೆ ಆ ಹವಿಸ್ಸನ್ನು ದೇವರಿಗೆ ಒಪ್ಪಿಸುವುದು. ಮಧ್ಯಾಹ್ನ ಮೇಲೆ ತಯಾರು ಮಾಡುವ ಹವಿಸ್ಸು ಯಾವುದು? ಯಾರು ಹವಿಸ್ಸನ್ನು ತಯಾರು ಮಾಡಿಕೊಳ್ಳುವುದು? ಮತ್ತು ಯಾರು ಅಲ್ಲ, ಸೂತ ಪುರಾಣಿಕರು ಹವಿಸ್ಸನ್ನು ತಯಾರು ಮಾಡಿಕೊಡುವುದು. ಎಷ್ಟು ಋಷಿಗಳಿದ್ದಾರೆ ಯಜ್ಞ ಮಾಡುವವರು? 80,000 ಋಷಿಗಳಿದ್ದಾರೆ ಅಂತ ಬ್ರಹ್ಮ ಹೇಳ್ತಾ ಇದ್ದಾರೆ. 1-2 ಋಷಿಗಳಲ್ಲ, 80,000 ಋಷಿಗಳು ಯಜ್ಞ ಮಾಡಲಿಕ್ಕೆ ತೊಡಗಿದವರು. ಮರುದಿವಸ ಬೆಳಿಗ್ಗೆ ಏನು ಆಹುತಿ ಕೊಡ್ತಾರೋ ಅದನ್ನು ತಯಾರು ಮಾಡಿಕೊಡುವುದು ಸೂತ ಪುರಾಣಿಕರು. ಯಾವಾಗ? ಹಿಂದಿನ ದಿವಸ ಮಧ್ಯಾಹ್ನ ಮೇಲೆ. ಅಂದರೆ ಯಾವುದು ಹವಿಸ್ಸು? ಮತ್ತೇನಲ್ಲ, ಉಪನ್ಯಾಸ. ಮಧ್ಯಾಹ್ನ ಮೇಲೆ ಉಪನ್ಯಾಸ ಮಾಡ್ತಾರೆ ಸೂತ ಪುರಾಣಿಕರು. ಉಪನ್ಯಾಸ ಏನು ಅಂತ ಮಾಡುವುದು? ಮರುದಿವಸ ಬೆಳಿಗ್ಗೆ ಇವರು ಯಾವ ಮಂತ್ರವನ್ನು ಹೇಳಿ ಆಹುತಿ ಕೊಡ್ತಾರೋ ಆ ಮಂತ್ರದ ಅರ್ಥ ಏನೋ ಆ ಅರ್ಥವೆಂಬ ಹವಿಸ್ಸನ್ನು ಸೂತ ಪುರಾಣಿಕರು ತಯಾರು ಮಾಡಿ ಇವರ ತಲೆ ಎಂಬ ಕೈಯಲ್ಲಿ ಕೊಡುವುದು. ಈ ಕೈಯಲ್ಲೇ ಕೊಡುವುದಲ್ಲ, ತಲೆ ಎಂಬ ಕೈಯಲ್ಲಿ ಕೊಡುವುದು. ನಾವು ಕೂಡ ಅಕ್ಷತೆ ಏನಾದರೂ ನಮಗೆ ಕೊಟ್ಟರೆ ಗುರುಗಳು ಕೈಯಲ್ಲೇ ತಗೊಳ್ಳೋಲ್ಲ, ಮತ್ತು ಬಟ್ಟೆ ಹಿಡಿದು ಬಟ್ಟೆಯಲ್ಲಿ ತಗೊಳ್ತೇವೆ. ಆ ಋಷಿಗಳು ತಲೆಯಲ್ಲಿ ತಗೊಂಡು, ಅಂದರೆ ಅರ್ಥ ತಲೆಗೆ ತುಂಬಿಸಿಕೊಂಡು ಅಂತರ್ಥ. ಏನನ್ನು ತುಂಬಿಸಿಕೊಂಡ್ರು? ಮರು ದಿವಸ ಏನು ಬೆಳಿಗ್ಗೆ ಯಾವ ಮಂತ್ರ ಹೇಳಿ ಆಹುತಿ ಕೊಡಬೇಕು, ಸುಮ್ಮನೆ ಆಹುತಿ ಕೊಟ್ಟರೆ ದೇವರು ತಗೊಳ್ಳೋಲ್ಲ. ಅಲ್ಲ, ನಾವೆಲ್ಲ ಸುಮ್ಮನೆ ಕೊಡ್ತೀವಿ ಅಂದರೆ ಅರ್ಥವೂ ಇಲ್ಲ ಅನರ್ಥವೂ ಇಲ್ಲ. ನಾವು ಹೇಳತಕ್ಕಂಥ ಮಂತ್ರಗಳಿಗೆ ನಮಗೆ ಅರ್ಥನೇ ಗೊತ್ತಿಲ್ಲ. ಏನೋ ಮಂತ್ರ ಹೇಳಿ ಶಾಲಿಗ್ರಾಮಕ್ಕೆ ನೀರು ಒಯ್ದು ಅಭಿಷೇಕ ಆಯಿತು, ನಮ್ಮದೇ ತೀರ್ಮಾನ, ದೇವರಿಗೆ ಸ್ನಾನ ಆಯಿತು, ನಮ್ಮದೇ ತೀರ್ಮಾನ ಅವತ್ತು ಕೊಂಡು ಬಂದುಬಿಟ್ಟು ನಾವಂತೂ ತೀರ್ಮಾನ ಮಾಡಿಬಿಟ್ಟೆ ದೇವರಿಗೆ ಅಭಿಷೇಕ ಆಗಿಯೇ ಬಿಡ್ತದೆ. ಅದು ನಮ್ಮ ನಿಮ್ಮ ಕೂಡ ಅದಕ್ಕಂತ ದೇವರಂತ. ಇನ್ನೂ ಚಿಕ್ಕವನಿದ್ಯಾ ಅದರಿಂದ ತಗೊಳ್ತೇನೆ. ಇನ್ನೂ ಬಾಲಕನ ಕಲಾ ಭಾಷೆ, ಇನ್ನೂ ಚಿಕ್ಕವನಿದ್ಯಾ ನೀನು, ಆದ್ದರಿಂದ ನೀವು ಮಾಡತಕ್ಕಂಥ ಕೊಡತಕ್ಕಂಥದ್ದು ಎಲ್ಲವನ್ನೂ ತಗೊಳ್ತೇನೆ. ಹಾಗಾದರೆ ನಾವು ಯಾವಾಗ ಚಿಕ್ಕವರಾಗಿ ಇರೋಣ ಅಂತ ಕೆಲವರು ಆಲೋಚನೆ ಮಾಡಿದ್ದುಂಟು.
ಅದಕ್ಕೊಂದು ನೀನು ಎಷ್ಟು ತಲೆಯಲ್ಲಿ ಆಲೋಚನೆ ಮಾಡಿದರೂ ಕೂಡ ನಿನ್ನ ದೇಹ ಬೆಳೀತಾನೆ ಇರುತ್ತೆ. ನಾವು ಎಣಿಸುವುದು ಮಾತ್ರ ದೇವರೇ ಏನು ನನ್ನ ತಲೆ ಕೂದಲು ಹಣ್ಣಾಗದೇ ಇರಲಿ ಅಂತ. ಹಣ್ಣಾಗದೆ ಹೇಳ್ತಾ ಇದ್ದದ್ದೇನೆ ಹಣ್ಣಾಗಿದೆ. ಪ್ರಾಯಶಃ ಇವ ಹಣ್ಣಾಗದೇ ಇರಲಿ ಅಂತ ಹೇಳದೆ ಇರ್ತಿದ್ರೆ ಸ್ವಲ್ಪ ಹಣ್ಣಾಗುವುದು ನಿಧಾನ ಆಗುತ್ತಿತ್ತೋ ಏನೋ. ಇವ ಹಣ್ಣಾಗುವುದು ಬೇಡ ಅಂತ ಹೇಳಿದ್ದಕ್ಕೆ ದೇವರು ಬೇಗ ಹಣ್ಣು ಮಾಡಿಸಿ ಬಿಟ್ಟಾನೆ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ನಮ್ಮಲ್ಲಿ ಒಂದು ಮಾತುಂಟು, ಈ ಸ್ವಲ್ಪ ಕೆಳಮಟ್ಟದ್ದಿರ್ಬೋದಾ ಉದಾಹರಣೆ ಏನು ಅಂತ, ಕೆಲವು ಕಡೆ ಹಾಕಿರ್ತಾರೆ ಇಲ್ಲಿ ಮೂತ್ರ ಮಾಡಬಾರದು ಅಂತ ಬೋರ್ಡಲ್ಲಿ ಗೋಡೆಯಲ್ಲಿ ಬರೆದಿರ್ತಾರೆ. ಅವನಿಗೆ ಅದನ್ನು ನೋಡಿದಾಗ ಅಲ್ಲಿ ಮಾಡಬೇಕು ಅಂತ ತೋರಿಸಿ, ಅದು ಬೋರ್ಡ್ ಇಲ್ಲ ಅಂತಂದರೆ ಸೀದಾ ಹೋಗುತ್ತಿಲ್ಲ. ಅದೇ ರೀತಿ ನಮ್ಮಲ್ಲಿಯೂ ಕೂಡ ಹಣ್ಣಾಗಬಾರ್ದು ಅಂತ ಎಣಿಸಿಯೇ ನಮಗೆ ವಾರ್ಧಕ್ಯ ಬಂದು ಬಿಡುತ್ತೆ ಅಂತಾರೆ. ಆದ್ದರಿಂದ ಚಿಕ್ಕವರಾದರೆ ಭಗವಂತ ಕ್ಷಮಿಸ್ತಾನೆ. ನಾವು ದೊಡ್ಡವರಾಗಿದ್ದೇವೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ತಾಕತ್ತು ನಮಗುಂಟು. ಋಷಿಗಳು ದೊಡ್ಡವರಾಗಿದ್ದಾರೆ, ಋಷಿಗಳು ದೊಡ್ಡವರೇ. ಆದ್ದರಿಂದ ಅವರು ಮಂತ್ರದ ಅರ್ಥವನ್ನು ತಿಳ್ಕೊಂಡೇ ದೇವರಿಗೆ ಆಹುತಿಯನ್ನು ಮರುದಿವಸ ಕೊಡಬೇಕು. ಆದ್ದರಿಂದ ಸೂತ ಪುರಾಣಿಕರು ಮಧ್ಯಾಹ್ನದ ಮೇಲೆ ಅವರು ಮರುದಿವಸ ಬೆಳಿಗ್ಗೆ ಏನು ಮಂತ್ರ ಹೇಳಿಕೊಂಡು ಆಹುತಿ ಕೊಡ್ತಾರೋ ಆ ಮಂತ್ರದ ಅರ್ಥ ಹೀಗೆ ಮಧ್ಯಾಹ್ನ ಮೇಲೆ ಥಿಯರಿ, ಮರುದಿವಸ ಬೆಳಿಗ್ಗೆ ಪ್ರಾಕ್ಟಿಕಲ್ ಒಂದೇ ಜಾಗದಲ್ಲಿ. ಹೇಗೆ ಅದನ್ನು ನೋಡಿಯೇ ಕೃಷ್ಣನಿಗೂ ತೋರಿದ್ದು ಕಾಣುತ್ತೆ. ನಮ್ಮಲ್ಲಿ ಶಾಲೆಗಳಲ್ಲಿ ಹೇಗಿರುತ್ತೆ ಅಂದರೆ ಥಿಯರಿ ತರಗತಿಯಲ್ಲಿ, ಪ್ರಾಕ್ಟಿಕಲ್ ಲ್ಯಾಬಾರೇಟರಿಯಿಂದ ಬೇರೆ ಒಂದಿರುತ್ತೆ ಕಾಣುತ್ತೆ. ಇಲ್ಲಿ ಥಿಯರಿ ಮುಗಿಸ್ಕೊಂಡು ಅಲ್ಲಿ ಹೋಗುವಾಗ ಮಕ್ಕಳಿಗೆ ಮರ್ತೇ ಹೋಗಿರುತ್ತೆ. ಕೆಲವರಿಗೆ ಏನು ಓದಿದ್ದು ಅಂತ ಮರೆತು ಹೋಗಿತ್ತು. ಇನ್ನು ಕೆಲವು ಮಕ್ಕಳಿಗೆ ಎಲ್ಲಿಗೆ ಬಂದದ್ದು ಅಂತಲೇ ಮರೆತು ಹೋಗಿತ್ತು. ಯಾಕೆ ಬಂದದ್ದು ಅಂದರೆ ಮಕ್ಕಳಿಗೆ ಮರೆತು ಹೋಗಿರುತ್ತೆ. ಇಂಥ ಪ್ರಸಂಗಗಳಿರ್ತವೆ. ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಕುರುಕ್ಷೇತ್ರ ಕೂಡ ಅಲ್ಲೇ ತಾನೆ. ಮೊದಲು ಥಿಯರಿ ಕೃಷ್ಣನ ಭಗವದ್ಗೀತೆ, ಆಮೇಲೆ ಪ್ರಾಕ್ಟಿಕಲ್ ಅಲ್ಲೇ ಅದೇ ಜಾಗದಲ್ಲಿ. ಇಲ್ಲಿಯೂ ಕೂಡ ಅಷ್ಟೇ ನೈಮಿಷಾರಣ್ಯದಲ್ಲೇ ಏನು ಮಧ್ಯಾಹ್ನ ಮೇಲೆ ಆರಾಮವಾಗಿ ಸೂತ ಪುರಾಣಿಕರಿಂದ ಭಾಗವತದ್ದು ವೇದ ಮಂತ್ರಗಳದ್ದು ಉಪನ್ಯಾಸ. ಇದಕ್ಕೆ ಹೀಗರ್ಥ ಅಂತ ತಿಳಿಸುವುದು. ಮರುದಿವಸ ಬೆಳಿಗ್ಗೆ ಇವರು ಆ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಭಗವಂತನಿಗೆ ಆಹುತಿ ಕೊಡುವುದು. ಹಾಗಾದರೆ ಸೂತ ಪುರಾಣಿಕರು ಕೊಟ್ಟರಲ್ವೋ ಏನು ಕೊಟ್ಟರು? ಸೂತ ಪುರಾಣಿಕರು ಯಜ್ಞಕ್ಕೆ ಬೇಕಾದ ಸಿದ್ಧತೆಗಳನ್ನು, ದ್ರವ್ಯವನ್ನು, ಹವಿಸ್ಸನ್ನು ತಯಾರು ಮಾಡುವ ಕೆಲಸವನ್ನು ಮಾಡಿದವರು ಸೂತ ಪುರಾಣಿಕರು. ಆ ಋಗ್ಮಂತ್ರಗಳ ಅಥವಾ ಭಾಗವತದ ಅರ್ಥವೆಂಬ ಹವಿಸ್ಸನ್ನು ತಯಾರು ಮಾಡಿ ಋಷಿಗಳ ತಲೆಯೆಂಬ ಹಸ್ತಕ್ಕೆ ತುಂಬಿಸಿದರು. ಮರುದಿವಸ ಬೆಳಿಗ್ಗೆ ಆ ಋಷಿಗಳು ತಲೆಯಲ್ಲಿದ್ದಂಥ ಅರ್ಥವೆಂಬ ಹವಿಸ್ಸನ್ನು ಬಾಯಿ ಮೂಲಕ ತಂದು ಹೊರಗಿರತಕ್ಕಂಥ ದ್ರವ್ಯವನ್ನು ಆಹುತಿ ಕೊಡ್ತಾ ಇದ್ದರು. ಹೀಗೆ ನಿರಂತರವಾಗಿ ನಡೀತಾ ಇದ್ದಾದ್ರಿಂದ ನಾವು ಏನು ಪ್ರತಿ ದಿವಸ ಬೆಳಿಗ್ಗೆ ದೇವರ ಪೂಜೆ ಮಾಡ್ತೇವೆ, ಮಾಡಿದ ಮೇಲೆ ಮಧ್ಯಾಹ್ನ ಮೇಲೆ ಏನು ಮಾಡಬೇಕು ಅಂತಂದರೆ, ಮರುದಿವಸ ಬೆಳಿಗ್ಗೆ ದೇವರ ಪೂಜೆಯಲ್ಲಿ ಹೇಗೆ ಮಾಡಬೇಕು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಹಿಂದಿನ ದಿವಸ ಮಧ್ಯಾಹ್ನದ ಮೇಲೆ ನಾವು ತಯಾರು ಮಾಡಬೇಕು. ಇದೇ ಹವಿಸ್ಸಿನ ಉಂಟು, ನಮ್ಮಲ್ಲಿ ಉಂಟು. ಪುಷ್ಪ, ತುಳಸಿ ಅದು ಇದೆಲ್ಲ ಹಿಂದಿನ ದಿವಸವೇ ನಾವೆಲ್ಲ ರಾತ್ರಿಯಲ್ಲಿ ತಯಾರು ಮಾಡಿಟ್ಟು ಮರುದಿವಸ ಬೆಳಿಗ್ಗೆ ದೇವರ ಪೂಜೆ ಅಂತ. ಇದು ಏನು ಹವಿಸ್ಸಿನ ಸಿದ್ಧತೆ, ಮರುದಿವಸ ಭಗವಂತನಿಗೆ ಪೂಜೆ ಅನ್ನತಕ್ಕಂಥ ಆಹುತಿ ಕೊಡತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸತ್ರಂ ಅಂತ ಇದಕ್ಕೆ ಕರೆದು. ಆದ್ದರಿಂದ ಇಡೀ ನಮ್ಮದು ಇದನ್ನೇ ಏನು ಅಂತ ಕರೆದ್ರು ಜೀವನ ಯಜ್ಞ ಅಂತ ನಾವು ಅದಕ್ಕೆ ಶಬ್ದ ಪ್ರಯೋಗ ಮಾಡ್ತೇವೆ. ಇದನ್ನು ಜೀವನ ಯಜ್ಞ ಎನ್ನತಕ್ಕಂಥ ಶಬ್ದದಿಂದ ಕರೀತೇವಲ್ಲ. ಹಾಗಾದರೆ ಹಿರಿಯರಿಂದ ಅರ್ಥಗಳನ್ನು ಸಂಪಾದನೆ ಮಾಡುವುದು, ಮರುದಿವಸ ನಾವು ಆ ಅರ್ಥಗಳನ್ನು ಭಗವಂತನಿಗೆ ಅನ್ವಯ ಮಾಡುವುದು. ಇದು ನಮ್ಮ. ಆದ್ದರಿಂದ ಈ ಯಜ್ಞವನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು? ಪ್ರತಿಯೊಬ್ಬರೂ ಇದನ್ನು ಮಾಡಬೇಕು. ಒಬ್ಬ ಮಾನವ ಅಂತಾದ ಮೇಲೆ, ದೇವರಿಂದ ದೇಹವನ್ನು ಪಡ್ಕೊಂಡು ಬಂದವ ಅಂತಾದ ಮೇಲೆ, ವಿವೇಚನಾ ಶಕ್ತಿ ಉಳ್ಳವ ಅಂತಾದರೆ ಅವ ಇಂತಹ ಯಜ್ಞವನ್ನು ಪ್ರತಿ ದಿವಸ ತಾನು ಮಾಡಿಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ಸತ್ರಂ ಸ್ವರ್ಗಾಯ ಲೋಕಾಯ. ಎಲ್ಲಿಗೆ ಹೋಗಬೇಕು ಅಂತ ಆಸೆ ಇವರಿಗೆ? ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಆಸೆ ಇವರಿಗೆ. ಯಾರಿಗೆ? ಈ ಋಷಿ ಮುನಿಗಳಿಗೆ. ಅಂದರೆ ಅವರಿಗೆ ಸ್ವರ್ಗದ ಬಗ್ಗೆ ಪರಿಚಯ ಇಲ್ಲವೋ ಏನು? ಹಾಗಾಗಿ ಯಾಕೆ ಸ್ವರ್ಗದಲ್ಲಿ ಏನಿರೋದು? ಸ್ವರ್ಗ ಸುಖ ಅಂದರೆ ಏನು? ಆಪ ಕಾಲಿಗೊಂದು ಹೆಣ್ಮಗಳು, ಕೈಗೊಂದು ಹೆಣ್ಮಗಳು, ಆ ಊಟ ತರಲಿಕ್ಕೆ ಇನ್ನೊಂದು ಹೆಣ್ಮಗಳು, ಅದನ್ನು ತಂದು ಕೊಡಲಿಕ್ಕೆ ಮತ್ತೊಂದು ಹೆಣ್ಮಗಳು, ಎಲ್ಲ ಹೆಣ್ಮಕ್ಕಳದ್ದೇ ಸಾಮ್ರಾಜ್ಯ.
ಸ್ವರ್ಗ ಅಂತಂದರೆ ಅಯ್ಯೋ ಈ ಋಷಿಮುನಿಗಳ ಎಲ್ಲ ಹೆಣ್ಮಕ್ಳನ್ನು ಬಿಟ್ಟು ಬಂದರು. ಹಾಗೆಂದರೆ ಇವರೀಗ ಅಲ್ಲಿಗೆ ಹೋಗೋದಕ್ಕೋಸ್ಕರ ಅಂದರೆ ಅಷ್ಟು ಉತ್ಸಾಹನ ಈ ಋಷಿಗಳಿಗೆ. ಹಾಗಾದರೆ ಅಂತಂದರೆ ಅದಕ್ಕಂದರೂ ಋಷಿಗಳು ಮಾಡತಕ್ಕಂಥ ಯಜ್ಞದ ಉದ್ದೇಶ ಬರೇ ಈ ಇಂದ್ರಲೋಕದ ಸ್ವರ್ಗ ಅಲ್ಲ. ಯಾಕೆ? ಸ್ವರ್ಗ ಶಬ್ದದ ಅರ್ಥ ಏನು ಅಂತ ತಿಳ್ಕೊಂಡ್ರೆ ಆವಾಗ ಇಂದ್ರಲೋಕನು ಅದಕ್ಕಿಂತ ಎತ್ತರದ ಲೋಕನು ಅರ್ಥ ಆಗುತ್ತೆ. ವೇದವ್ಯಾಸ ದೇವರು ಯಾವಾಗಲೂ ಕೊಡುವುದು ನಮ್ಮನ್ನು ಮತ್ತಷ್ಟು ಹಿಂದೆ ಮುಳುಗಿಸಲಿಕ್ಕೆ ವ್ಯಾಸರು ಭಾಗವತ ಕೊಟ್ಟದ್ದಲ್ಲ, ಮುಳುಗಿದವರನ್ನು ಎತ್ತುವುದಕ್ಕೋಸ್ಕರ ವ್ಯಾಸರು ಕೊಟ್ಟಿರತಕ್ಕಂಥ ಭಾಗವತ. ಆದ್ದರಿಂದ ಸ್ವರ್ಗಾಯ ಲೋಕಾಯ, ಸ್ವರ್ಗ ಅಂತಂದರೆ ಸ್ವಂ, ಅಲ್ಲಿ ಸ್ವ ಅಂತ ಉಂಟಲ್ಲ, ಸ್ವಂ ಮತ್ತೊಂದು ಗಾ ಅಂತ ಉಂಟಲ್ಲ, ಗಾ ಅಂದರೆ ಗಮಯತಿ ಅಂತ. ಸ್ವ ಅಂದರೆ ಅವನದ್ದು ಸ್ವ, ಇವನದ್ದು ಸ್ವ, ಮತ್ತೊಬ್ಬರದ್ದು ಸ್ವ, ಇನ್ನೊಬ್ಬರದ್ದು ಸ್ವ. ಸ್ವ ಅಂದರೆ ಸ್ವಾತಂತ್ರ್ಯ ಅಂತ ಅರ್ಥ, ಸ್ವ ಅಂದರೆ ಸ್ವತಂತ್ರತ ಅಂತ ಅರ್ಥ. ನಮಗೆಲ್ಲ ಈಗ ತಲೆಯಲ್ಲಿ ಉಂಟ ಈ ಮನೆ ಕಟ್ಟಿತ್ತು, ಅದು ಬಿದ್ದಾಗ ಮಾತ್ರ ಇಂಜಿನ ಮೇಲೆ ತಲೆ ಹಾಕ್ತೇವೆ, ಮತ್ತು ಚೆನ್ನಾಗಿದ್ದರೆ ನಾನೇ ಕಟ್ಟಿದ್ದು. ಆದರೆ ಮನೆ ನಾನೇ ಕಟ್ಟಿದ್ದು. ಜಪಂ ಕರಿಷ್ಯೆ, ಜಪ ನಾನೇ ಮಾಡೋದು, ನಾನೇ ಶ್ರಮಪಟ್ಟು ಆ ಕಚೇರಿಗೆ ಹೋಗ್ತಾ ಇರುವುದು. ಎಲ್ಲದಕ್ಕೂ ಕೂಡ ನಾನು 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 ಗೊತ್ತು. ನಮಗೆ ನಾವು ಸ್ವತಂತ್ರರಲ್ಲ ಅಂತ ಗೊತ್ತು. ಆಗಿದ್ರೂ ಕೂಡ ನಾನು ನಾನು ನಾನು. ಯಾವ ಜಾಗಕ್ಕೆ ಹೋದರೆ ನಾನು ನಾನು ಎನ್ನುವ ಸ್ವಾತಂತ್ರ್ಯ ಗಚ್ಚತಿ ಹೋಗುತ್ತೋ ಅದೇ ಸ್ವರ್ಗ. ಎಲ್ಲಿಗೆ ಹೋದರೆ ಹೋಗುತ್ತೆ ಆ ಸ್ವಾತಂತ್ರ್ಯದ ಭ್ರಮೆ ಈಗ ಉಂಟು, ಇಲ್ಲಿ ಸಂಸಾರದಲ್ಲಿ ಉಂಟು. ನಾನೇ ಓದಿ ಈ 10ನೇ ತರಗತಿಯ ಮಕ್ಕಳು ಉತ್ತೀರ್ಣರಾದ ಮೇಲೆ ಪತ್ರಿಕೆಯವರು ಎಲ್ಲ ಮನೆಗೆ ಸುತ್ತಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ನೀನು ಹೇಗೆ ಪಾಸಾದ, ನೀನು ಹೇಗೆ ಪಾಸಾದ, ನೀನು ಹೇಗೆ ಪಾಸಾದ ಅಂದರೆ ಅಷ್ಟರ ತನಕ ಇವುಗಳು ಹೋಗುವಲ್ಲ, ಪತ್ರಿಕೆಯವರು ಹೋಗುವಲ್ಲ. ಇವರು ಪತ್ರಿಕೆ ಪ್ರಚಾರಕ್ಕೆ ಬರಬೇಕೆನ್ನುವ ದೃಷ್ಟಿಯಿಂದ ಹಳ್ಳಿಗಳಿಗೆಲ್ಲ ನುಗ್ಗಿ ಆ ಮಕ್ಕಳನ್ನೆಲ್ಲ ವಿಚಾರಿಸ್ತಾರೆ, ಹೇಗೆ ಓದಿದ್ದು ಹೇಗೆ. ಆವಾಗ ಕೆಲವು ಮಕ್ಕಳು ಹೇಳುವುದುಂಟು, ಕೆಲವು ಮಕ್ಕಳು ಹೇಳ್ತಾರೆ ಅಪ್ಪಮ್ಮನ ಪ್ರೋತ್ಸಾಹ, ಅಧ್ಯಾಪಕರ ತರಬೇತಿ, ಅದರಿಂದೆಲ್ಲ ಚೆನ್ನಾಗಿ ಓದಿದೆ ಹೀಗಾಗಿಲ್ಲ. ಇನ್ನು ಕೆಲವರು ಹೇಳ್ತಾರೆ ನಾನೇ ಸ್ವಂತವಾಗಿ ಓದಿದ್ದು. ಕೆಲವು ಮಕ್ಕಳು ಹಾಗೆ ಹೇಳುವವರು ಇದ್ದಾರೆ, ನಾನೇ ಸ್ವಂತವಾಗಿ ಓದಿದ್ದು, ಆದರೂ ನಾನು ಇಷ್ಟು ಅಂಕಗಳನ್ನು ಪಡೆದೆ ಅಂತ ಹೇಳಿಕೊಂಡು ಆ ನಾನೇ ಸ್ವಂತವಾಗಿ ಓದಿದ್ದು ಎನ್ನುವುದು ಏನು ತಲೆಯಲ್ಲಿ ಉಂಟು, ಅದು ನಾವು ಯಾವ ಜಾಗಕ್ಕೆ ಹೋದರೆ ಆ ಭ್ರಾಂತಿ ಗಚ್ಚತಿ ಹೋಗುತ್ತೋ ಅದನ್ನು ಸ್ವರ್ಗ ಎನ್ನುವ ಶಬ್ದ. ಅದು ಯಾವುದು? ಮೋಕ್ಷ ಮಾತ್ರ, ಮತ್ತು ಯಾವುದು? ಇಂದ್ರಲೋಕಕ್ಕೆ ಹೋದರೂ ಕೂಡ ಈ ಭ್ರಾಂತಿ ಇರುತ್ತೆ ಅಂತೆ. ಇಂದ್ರಲೋಕಕ್ಕೆ ಹೋದೆವು, ಅಲ್ಲಿ ಕೂತೆವು, ಸಖತ್ತಾಗಿ ಸುಖ ಅನುಭವಿಸ್ತಾ ಇದ್ದೆವು. ಯಾರೋ ಕೇಳಿದ್ರು, ಮಹಾರಾಯ ಏನೇನು ಇಷ್ಟು ಸುಖ ಬಂತು ಅಂತ ಕೇಳಿದ್ರು. ಯಾರು ಏನಂತ ಗೊತ್ತಾ? ನಾನು ಭೂಮಿಯಲ್ಲಿ ಪ್ರತಿ ದಿವಸ ಯಜ್ಞಯಾಗ ಮಾಡ್ತಿದ್ದೆ ಗೊತ್ತಾ, ನಾನೇ ಮಾಡ್ತಿದ್ದೆ. ಸ್ವರ್ಗಕ್ಕೆ ಹೋದರೂ ಕೂಡ ನಾನು ಮಾಡಿರತಕ್ಕಂಥ ಭ್ರಾಂತಿ ಹೋಗೋಲ್ಲ. ಮತ್ತು ಯಾವ ಜಾಗದಲ್ಲಿ ಹೋಗುವುದು? ಭಗವಂತನ ಮನೆಯಲ್ಲಿ ಮಾತ್ರ ಭ್ರಾಂತಿ ಇಲ್ಲ. ಪ್ರತಿ ಹೆಜ್ಜೆಗೂ ಕೂಡ ಅವರಲ್ಲಿ ಏನು ತಿಳುವಳಿಕೆ ಬರುತ್ತೆ ಅಂದರೆ ದೇವರು ಮಾಡಿಸಿದ ಅಂತಲೇ ಅವರಿಗೆ ತಿಳುವಳಿಕೆ. ಹಾಗಾದರೆ ಸ್ವಂತಿಕೆ, ಸ್ವಾತಂತ್ರ್ಯ, ಸ್ವತಂತ್ರತ, ಯಾವ ಜಾಗಕ್ಕೆ ನಾವು ಹೋದರೆ ಸ್ವತಂತ್ರದ ಭ್ರಮೆಯು, ಅಂದರೆ ಗಮನ ಗೊತ್ತು ತಾನೆ, ಗಮನ ಅಂದರೆ ಹೋಗುವುದು ತರ್ಕ. ಸ್ವಾತಂತ್ರ್ಯದ ಭ್ರಮೆಯು ಯಾವ ಜಾಗದಲ್ಲಿ ನಮಗೆ ಹೋಗುತ್ತೋ ಆ ಜಾಗವನ್ನೇ ನಿಜವಾಗಿ ಸ್ವರ್ಗ ಎನ್ನುವ ಶಬ್ದದಿಂದ ಕರೆದರು. ಅದರಿಂದ ಋಷಿಮುನಿಗಳು ಜುಜುಬಿ ಇಂದ್ರಲೋಕವೆಂಬ ಸ್ವರ್ಗಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಲ್ಲ. ಯಾಕೆ? ಅವರು ಚೆನ್ನಾಗಿ ಇಲ್ಲೇ ನೆಮ್ಮದಿಯಲ್ಲಿದ್ದಾರೆ, ಇಲ್ಲಿ ಭೂಮಿಯಲ್ಲೇ ನೆಮ್ಮದಿಯಲ್ಲಿದ್ದಾರೆ. ಗೊಲಗೊಲು ಬಂದು ಏನು ಹೇಳೋದು? ನೆಮ್ಮದಿಯಲ್ಲಿ ಇರ್ಬೋದು ಅಂತ ಅಷ್ಟೇ ತಾನೆ. ಇಲ್ಲ ಸ್ವರ್ಗಕ್ಕೆ ಹೋದರೆ ನೆಮ್ಮದಿ ಇಲ್ಲ, ನೆಮ್ಮದಿ ಇರುವುದು ಇಲ್ಲೇ. ಯಾಕೆ? ಸ್ವರ್ಗಕ್ಕೆ ಹೋದ ಕೂಡಲೇ ನೀವು ಸುಖವನ್ನು ಅನುಭವಿಸಲಿಕ್ಕೆ ಶುರು ಮಾಡಿದ ಕೂಡಲೇ ಇಂದ್ರ ಕೇಳ್ತಾನೆ, ಇನ್ನೆಷ್ಟು ದಿವಸ ಇರ್ತೀರಿ ಅಂತ ದಿವಸ ಕೇಳ್ತಾನೆ ಇರ್ತಾನೆ. ನಮ್ಮ ಮನೆಗೂ ಕೂಡ ನೆಂಟರು ಬಂದರೆ ಕೆಲವು ಸಲ ನೆಂಟರ ಹತ್ರ ನೇರ ಕೇಳಲಿಕ್ಕೆ ಭಯ ಆಗುತ್ತೆ. ಆವಾಗ ನಮ್ಮ ಮಕ್ಕಳ ಹತ್ರ ಕೇಳಿಸ್ತೇವೆ, ಯಾವಾಗ ಹೋಗುವುದು ಕೇಳುವವರ ಹತ್ರ. ಎಲ್ಲ
ಉಳಿದದ್ದೇನು ವಸ್ತು ಏನಲ್ಲ, ಇದೆಲ್ಲ ಕಡಿಮೆ. ಸ್ವಾಮಿಗಳ ಹತ್ರ ನೇರ ಕೇಳಲಿಕ್ಕೆ ನಿಮಗೆ ಭಯ ಆಗುತ್ತೆ. ಆದ್ದರಿಂದ ನೀವು ಮನಸ್ಸನ್ನ ಎಣಿಸ್ತೀರಿ, ಸ್ವಾಮಿಗಳು ಬಂದಿದ್ದಾರೆ ಯಾವಾಗ ಹೋಗುತ್ತಾರೆ ಅಂತ ಹೇಳಿಕೊಂಡು ಮನಸ್ಸಲ್ಲೇ ಕೇಳಿಕೊಂಡಿರ್ತೀರಿ. ಅದೇ ರೀತಿಯಲ್ಲಿ ಇಂದ್ರನ ಲೋಕಕ್ಕೆ ಮನೆಗೆ ನಾವು ಹೋದೆವು ಅಂತಂದರೆ ಅಲ್ಲಿ ಇಂದ್ರ ಸ್ವಲ್ಪ ದಿವಸ ನೋಡ್ತಾನೆ, ಮತ್ತೆ ಶುರು ಮಾಡ್ತಾನೆ ಯಾವಾಗ ಹೊರಡೋದು ಹೇಳಿ ಅಂತ. ಆವಾಗ ಯಾವಾಗ ಹೊರಡೋದು ಅಂತ ಸೂಚನೆ ಬಂತು ಅಂತಂದಾಗ ಭಯ ಶುರುವಾಗುತ್ತೆ. ಹಾಗಾದರೆ ಮತ್ತೆ ಎಲ್ಲಿ ಭಯ ಇಲ್ಲ, ಅವನ ಪುರಕ್ಕೆ ಹೋದ ಮೇಲೆ ತಿರುಗಿ ಬಾರಾರು ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತ ವೇದವ್ಯಾಸರ ಮಾತು, ಮನೆಯ ಯಜಮಾನನದ್ದು ಮಾತು. ಅವನ ಪುರಕ್ಕೆ ಹೋದ ಮೇಲೆ ತಿರುಗಿ ಬಾರಾರು ಅಂತ ಹೇಳಿದ್ದು ಯಾರು? ದಾಸರು. ಇವಾಗ ಕೇಳಿದ ದಾಸರು, ನೀವು ಹೋಗಿ ಬಂದಿದ್ದೀರಾ ಅಂತ ಕೇಳಿದ್ರು. ಅಲ್ಲಿಗೆ ಹೋಗಿ ಬಂದಿದ್ದೀರಾ, ಮತ್ತೆ ಹೇಗೆ ಗೊತ್ತಿದೆ? ಅವನ ಪುರಕ್ಕೆ ಹೋದ ಮೇಲೆ ತಿರುಗಿ ಬಾರು, ನಿಮಗೆ ಗೊತ್ತು. ಮತ್ತೆ ಮೂಲ ಹುಡುಕೊಂಡು ಹೋಗ್ಬೇಕು, ಮನೆಯ ಯಜಮಾನನ ಹತ್ರ ಕೇಳಬೇಕು. ಏನೋ ನಿನ್ನ ಮನೆಗೆ ಬಂದರೆ ತಿರುಗಿ ಹೋಗ್ಲಿಕ್ಕೆ ಉಂಟಾ ಅಂತ ಮನೆಯ ಯಜಮಾನನ ಹತ್ರ ಕೇಳಬೇಕು. ಮನೆಯ ಯಜಮಾನ ಯಾರು? ವೇದವ್ಯಾಸ ದೇವರು. ಮನೆ ಯಾವುದು? ವೈಕುಂಠ. ಅದರ ಯಜಮಾನ ಯಾರು? ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಬರದೇ ಬಿಟ್ಟರು. ಏನು ಅಂತ? ನಚ ಪುನಃ ಆವರ್ತತೆ ನಚ ಪುನಃ ಆವರ್ತತೆ, ಪುನಃ ಬರೋಲ್ಲ ಪುನಃ ಬರೋಲ್ಲ ಅಂತ ಹೇಳ್ಕೊಂಡು ವೇದವ್ಯಾಸ ದೇವರು ಬರದೇ ಬಿಟ್ಟರು. ಯಾವುದರಲ್ಲಿ ಬರೆದ್ರು? ಬ್ರಹ್ಮಸೂತ್ರಗಳಲ್ಲಿ ಬರೆದ್ರು. ಯಾವಾಗ ಬರೆದ್ರು? ಕೊನೆಗೆ ಬರೆದ್ರು. ಮೊದಲೇ ಬರೆದು ಬಿಟ್ಟರೆ ಅದು ಮರ್ತೋಗುತ್ತೆ. ಅದಕ್ಕೆ ಬ್ರಹ್ಮಸೂತ್ರದ ಕೊನೆಯ ಸೂತ್ರನೇ ಅವನ ಪುರಕ್ಕೆ ಹೋದರೆ ತಿರುಗಿ ಬರೋಲ್ಲ, ಅವನ ಮನೆಗೆ ಹೋದರೆ ತಿರುಗಿ ಬರೋಲ್ಲ ಅಂತ. ಅದು ಕೂಡ ಒಂದು ಸಲ ಅಲ್ಲ, 2 ಸಲ. ನಮ್ಮಲ್ಲಿ ಏನಾಯಿತು, 2 ಸಲ ಹೇಳಿಬಿಟ್ರೆ ಗಟ್ಟಿಯಾಗುತ್ತೆ ಅಂತೆ. ಒಂದೇ ಸಲ ಹೇಳಿಬಿಟ್ರೆ ಹೋಗಬೇಡಿ ಅಂತಾರೆ. ನಾವು ಹೇಳೋದನ್ನೇ ಹೋಗೋದು. ಏನೋ ಮನೆಯಲ್ಲಿ ಕಾರ್ಯಕ್ರಮ ಗೊತ್ತಾಯಿತು, ಅವರು ನಮಗೆ ಹೇಳಲಿಲ್ಲ. ಆದರೂ ನಾವು ಮೆಲ್ಲ ಏನೋ ನೆಪ ಹೇಳಿಕೊಂಡು ಅವರನ್ನು ಹೋಗಿ ಘಟದಾಗ ಊಟ ಮಾಡಿಕೊಂಡು ಬಂದುಬಿಡ್ತೀವಿ. ಆದರೂ ಕೆಲವರು ಹೇಳ್ತಾರೆ, ಬನ್ನಿ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತಾರೆ. ಒಂದೇ ಸಲ ಹೇಳ್ತಾರೆ. ಯಾಕೆ ಒಂದೇ ಸಲ ಹೇಳಿದರೆ, ಇವರು ಹೇಳಿದಂತೆ ಆಗಬೇಕು, ನೀವು ಬರಬಾರ್ದು. ನಾನು ಹೇಳಿದ್ದೇನೆ, ಅವರು ಬರಲಿ ಅಂತ ನನಗೆ ಗೊತ್ತಿಲ್ಲ ಅಂತಂದು ಬಿಟ್ಟ ಇವ ಅವ್ರು ಒಂದೇ ಸಲ ಹೇಳಿದ್ರು, ಅದು ನಾನು ಹೋಗಿಲ್ಲ ಅಂತ ಅದಕ್ಕಂದ್ರೆ ನಮ್ಮ ಮನೆಗೆ ಬರಬೇಕು ಅಂತಾರೆ. ನಾವು ಹೇಳ್ತೇವೆ ಈಗಲೂ ಕೂಡ, ಯಾರು ಬರುವುದು ನಮಗೆ ಭರ ಉಂಟು, ಅವಾಗ ಏನು ಹೇಳ್ತೇವೆ ಗೊತ್ತಾ? ಬನ್ನಿ, ಬಾರದೇ ಇರಬೇಡಿ ಹೇಳ್ತೇವ, ಅಥವಾ ಬನ್ನಿ ಬರಲೇಬೇಕು ಅಂತ ಹೇಳ್ತೀವ. ಅದನ್ನೇ ವೇದವ್ಯಾಸದೇವರು ಹೇಳಿದ್ರು, ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಹಿಂದೆ ಬರುವುದೇ ಇಲ್ಲ. ಅದನ್ನು ಸ್ವರ್ಗ. ಎಲ್ಲಿಗೆ ಹೋದರೆ ತಿರುಗಿ ಬರುವ ಪ್ರಸಂಗ ಇಲ್ಲವೋ, ಎಲ್ಲಿಗೆ ಹೋದರೆ ಸ್ವಾತಂತ್ರ್ಯದ ಭ್ರಾಂತಿ ಇಲ್ಲವೋ ಅದನ್ನು ಸ್ವರ್ಗ ಅಂತ. ಇಂತಹ ಸತ್ರಂ ಸ್ವರ್ಗಾಯ ಲೋಕಾಯ ಎಷ್ಟು ಸಮಯ ಮಾಡಿದ್ರು? 1000 ವರ್ಷ ಮಾಡಿದ್ರು ಅಂತ. ಅಷ್ಟೇ ವರ್ಷನ ಇನ್ನೂ ಇದ್ದಾರೆ ಋಷಿಗಳು. ನೈಮಿಷಾರಣ್ಯದಲ್ಲಿ ಈಗಲೂ ಕೂಡ ಪಾಠ ಪ್ರವಚನ ಮಾಡಿಕೊಂಡಿದ್ದಾರೆ ಅಂತ ಋಷಿಗಳು. ಮತ್ತು ನೀವು 1000 ವರ್ಷ ಅಂತಂದ್ರೆಲ್ಲೂ ಅಂದರೆ 1000 ವರ್ಷ ಶಬ್ದಕ್ಕೆ 999 ಸಾವಿರ ಅಂತ ಅರ್ಥ ಅಲ್ಲ. ಮತ್ತು ತಮ್ಮ ಜೊತೆಗೇನೆ ಬರುವ ರೀತಿಯಲ್ಲಿ ಯಜ್ಞ ಮಾಡಿದ್ರು ಅಂತ ಅರ್ಥ. ಸಹಸ್ರನಾಮ ಅಂದರೆ ಏನು? ಸಹಸ್ರನಾಮ ಅಂದರೆ ಸಹಸ್ರನಾಮ ಅಂತ ಅರ್ಥ. ಸಹಸ್ರನಾಮ ಅಂತ ನಾವೇನು ಅರ್ಥ ಹೇಳ್ತೇವೆ? 1000 ನಾಮಗಳು ದೇವರದ್ದು ಅಂತಲ್ವ? ಅಷ್ಟೇ ಇರುತ್ತಾ? ನಾವು ಸಹಸ್ರನಾಮ ಹೇಳ್ತೇವಲ್ವ, ಕೆಲವರು ನಾಮವನ್ನು ಹೇಳ್ತಾರೆ. ವಿಶ್ವಾಯ ಮಹಾ, ವಿಷ್ಣವೇ ಮಹಾ, ವಿಶ್ವರ ಷಟ್ಕಾರ ಭೂತ ಭೈವ ಭವಪ್ರಭು ಅಂತ ಹೇಳಿಬಿಟ್ರೆ ಆವಾಗ ಅಡ್ಡಿ ಇಲ್ಲ. ಯಾಕೆ ಎಷ್ಟು ನಾಮ ಮುಂದೆ ಗೊತ್ತಾಗೋಲ್ಲ. ಇದು ಹಾಗಲ್ಲ. ವಿಶ್ವಾಯ ಮಹಾ, ವಿಷ್ಣವೇ ಮಹಾ, ವಷಟ್ಕಾರಾಯ ಮಹಾ, ಭೂತ ಭೈವ ಭವತ್ಪ್ರಭುವೇ ನಮಃ ಅಂತ ಹೇಳುವಾಗ ಲೆಕ್ಕ ಸಿಗುತ್ತಾ? ಎಷ್ಟು ನಾಮಗಳು ಅಂತ ಲೆಕ್ಕ ಸಿಗುತ್ತಾ? ಕೆಲವರಲ್ಲಿ ಏನಾಗುತ್ತೆ ಗೊತ್ತಾ? 1000 ದಾಟಿ ಬಿಡುತ್ತೆ. ಯಾಕೆ? ಅಣವೇ ನಮಃ ಅಂದರು, ಬೃಹತೇ ನಮಃ ಅಂತಂದರು, ಕೃಷಾಯ ನಮಃ, ಸ್ಥೂಲಾಯ ನಮಃ, ಗುಣಭೃತೇ ನಮಃ, ನಿರ್ಗುಣಾಯ ನಮಃ, ಮಹರ್ಷಯೇ ನಮಃ, ಕಪಿಲಾಚಾರ್ಯಾಯ ನಮಃ. ಹೀಗೆ ಹೇಳ್ತಾ ಹೋದಾಗ 1000 ದಾಟಿ ಬಿಡ್ತು. ಭಯ ಆಯಿತು. ಮತ್ತೇನು ಮಾಡಿಬಿಟ್ರು ಮತ್ತೊಬ್ಬರು, ಹೀಗೆ ಹೇಳಿಬಿಟ್ರೆ ಇದು ಉಸಾಬರಿ ಏನೇನು ಆಗುತ್ತೆ, ಸರಿಯಾಗೋಲ್ಲ ಅಂತ ಅಂದ್ಬಿಟ್ರು. ಅಣುರ್ ಬೃಹತೇ ನಮಃ, ಕೃಷ ಸ್ಥೂಲಾಯ ನಮಃ, ಗುಣಭೃತ ನಿರ್ಗುಣಾಯ ನಮಃ, ಮಹರ್ಷಿ ಕಪಿಲಾಚಾರ್ಯಾಯ ನಮಃ. ಹಾಗಾದರೆ ಅದನ್ನು ಸ್ಪ್ಲಿಟ್ ಮಾಡಬೇಕು, ಒಟ್ಟಿಗೆ ಹೇಳಬೇಕು. ಗೊಂದಲ ಅಡ್ಡಿ ಇಲ್ಲ. 1000ಕ್ಕಿಂತ ಜಾಸ್ತಿ ಆದರೆ ದೇವರನ್ನು ತಲೆ ಹೊಡಿಲಿಕ್ಕೆ ಬರೋಲ್ಲ. ಅವನಿಗೆ ಖುಷಿ ಆಗುತ್ತೆ. ಯಾಕೆ? ಒಂದಷ್ಟು ನಮಃ ಅಂತ ಜಾಸ್ತಿ ಸಿಕ್ಕಿತಲ್ಲ ಅವನಿಗೆ. ಅವನು ತುಂಬ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಏನು? ನಮ್ಮಿಂದ ನಮಸ್ಕಾರ ನಿರೀಕ್ಷೆ ಮಾಡ್ತಾ ಇರ್ತಾನೆ ಅಂತ ದೇವರು. ಅದಕ್ಕೆ ನಮ್ಮಿಂದ ನಮಸ್ಕಾರ ನಿರೀಕ್ಷೆ ಮಾಡುತ್ತಂದರೆ ಯಾವುದು ಯಾರಲ್ಲಿ ಇಲ್ಲವೋ ಅವರದನ್ನು ನಿರೀಕ್ಷೆ ಮಾಡ್ತಾರೆ ಅಷ್ಟೇ. ಯಾವುದು ಯಾರಲ್ಲಿ ಇಲ್ಲವೋ ಅವರು ಅದನ್ನು ನಿರೀಕ್ಷೆ ಮಾಡ್ತಾರೆ.
ದೇವರಲ್ಲಿ ಯಾವುದಿಲ್ಲ? ನಮಸ್ಕಾರ ಇಲ್ಲ. ಯಾಕೆ? ಯಾರಿಗೂ ನಮಸ್ಕಾರ ಕೊಟ್ಟೇ ಗೊತ್ತಿಲ್ಲ ಅವನಿಗೆ. ನಾವಾದ್ರೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂತ ಕೊಡ್ತೇವೆ. ದೇವರು ಯಾರಿಗಾದ್ರೂ ನಮಸ್ಕಾರ ಕೊಟ್ಟದ್ದೊಂದುಂಟ? ಯಾಕೆ ಕೊಟ್ಟಿಲ್ಲ? ಅವನಲ್ಲಿ ಇದ್ದಿರ್ತಾನೆ. ಅದು ನಾವೇನು ಮಾಡಬೇಕು? ಅವನಲ್ಲಿ ನಮಸ್ಕಾರ ಎನ್ನುವುದಿಲ್ಲಲ್ಲ, ಅದಕ್ಕಂದು ಪ್ರತಿ ದಿವಸ ದೇವರಿಗೆ ನಮಃ ಅಂತ ಕೊಡೋದು, ನಮಃ ಅಂತ ಕೊಡೋದು. ಯಾಕೆ? ಅವನಲ್ಲಿ ಇಲ್ಲ, ನಾವು ಕೊಟ್ಟರೆ ದೇವರು ಸಂತೋಷದಿಂದ ತಗೊಳ್ತಾನೆ. ಆದ್ದರಿಂದ ಒಂದು ನಾಮದೊಟ್ಟಿಗೆ ನಮಃ ನಮಃ ಅಂತ ಹೇಳುವಾಗ 1000 ಜಾಸ್ತಿ ಆದರೆ ದೇವರಿಗೆ 1000ಕ್ಕಿಂತ ಜಾಸ್ತಿ ನಮಃ ಸಿಕ್ಕಿತು. ಹಾಗೆ ಮತ್ತೇನು? ಸಹಸ್ರನಾಮ ಅಂದರೆ ನಮ್ಮ ನಿಮ್ಮ ಜೊತೆಗೆ ಬರತಕ್ಕಂತಹ ನಾಮಗಳಿಗೆ ಸಹಸ್ರನಾಮ ಅಂತ ಹೆಸರು. ಸಹ ಸರತಿ ಇತಿ ಸಹಸ್ರ. ಸಹ ಅಂದರೆ ಜೊತೆಗೆ, ಸರತಿ ಅಂತಂದರೆ ಹೋಗುವುದು ಅಂತ ಅರ್ಥ. ಸಹ ಜೊತೆ. ಗೊತ್ತಾ ಏನು? ಎಷ್ಟು ನಾಡಿಗಳು ದೇಹದಲ್ಲಿ? 72,000. ಪಾಪ ಕೆಲವು ಡಾಕ್ಟರ್ಗಳು, ಎಲುಬಿನ ಡಾಕ್ಟರ್ಗಳೇ ಇದ್ದಾರೆ. ಇವತ್ತು 72,000 ನಾಡಿ ಅಂತಂದ. ಆ ಡಾಕ್ಟ್ರು ನಾಡಲಿಕ್ಕೆ ಶುರು ಮಾಡಿದ್ರು, ಇನ್ನೂ ಸಿಗಲಿಲ್ಲ. ನಾಡಿ ಅಂತಲೂ ದೇಹದಲ್ಲಿರತಕ್ಕಂಥ ನರಗಳನ್ನು ನಾಡಿ ಅಂತ ಕರೀತಾರೆ. ನಮ್ಮ ದಕ್ಷಿಣ ಕನ್ನಡದ ಭಾಷೆ, ಆಚಾರ್ಯ ಮಧ್ವರು ಆಡ್ತಾ ಇದ್ದ ಭಾಷೆ ತುಳು ಭಾಷೆ. ಆ ತುಳು ಭಾಷೆಯಲ್ಲಿ ನಾಡಿ ಅಂದರೆ ಏನಂತ ಗೊತ್ತಾ? ಹುಡುಕುವುದು ಅಂತ. ನಾಡ್ಲೆ ಬಹುವಚನ, ನಾಡ್ಲೆ, ನಾಡಿ ಅಂದರೆ ಹುಡುಕಿ ಅಂತ. ಅದಕ್ಕೆ ನಾಡಿ ಅಂತ ಯಾಕೆ ಬಂದು? ಇದರಲ್ಲಿ ದೇವರನ್ನು ಹುಡುಕಬೇಕಂತೆ. ಯಾವುದರಲ್ಲಿ ದೇವರನ್ನು ಹುಡುಕ್ತೇವೋ ಅದಕ್ಕೆ ನಾಡಿ ಅನ್ನತಕ್ಕಂಥ ಹೆಸರು ಬಂತು. ನಾಡಿ ಅಂದರೆ ಹುಡುಕಿ, ಆರ್ಡರಿಂಗ್, ಹುಡುಕಿ. ಯಾವ ಭಾಷೆಯಲ್ಲಿ? ತುಳು ಭಾಷೆ. ಅದಕ್ಕೆ ಹೇಳಿದ್ರು, ಕಲೀರಿ ತುಳು. ಮಧ್ವಾಚಾರ ಭಾಷೆ, ಆಡು ಭಾಷೆ. ಬೇಡ ಕಲಿಬೇಡಿ. ಯಾಕೆ? ಕಲಿತ್ರೆ ನಾವೇನಾದರೂ ಬೈದು ಗೊತ್ತಾಗುತ್ತೆ. ಈಗಿನ ಕಮ್ಮಿ ಬೇಡ, ನಾವು ಬೈದು ತುಳುವಿನಲ್ಲಿ ನಾವು ಬೈದರೆ ನಮಗೆ ಅರ್ಥನೇ ಆಗೋಲ್ಲ. ಏನು ಬೈದು ಗೊತ್ತಾಗುತ್ತೆ. ಇದು ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಭಾಷೆ. ಇದರಲ್ಲಿ ತಾನೇ 72,000 ನಾಡಿಗಳ 72,000 ನಾಡಿಗಳಲ್ಲಿ ಭಗವಂತನದಷ್ಟು ರೂಪಗಳು ಉಂಟ. ಆ ಬೃಹತಿ ಸಹಸ್ರ ಅಂತ ಮತ್ತೊಂದೇನೋ, ಒಂದೊಂದು ನಾಮಕ್ಕೆ ಬೃಹತಿ ಸಹಸ್ರ ಅಂತ ಸೇರಿಸ್ತೇವ. ಅದರಲ್ಲಿ 72,000 ಅಕ್ಷರಗಳುಂಟುಂಟ, 72,000 ನಾಡಿಗಳುಂಟುಂಟ. ಆ 72,000 ವಿಭಾಗ ಮಾಡಿದಾಗ ಸರಿ ವಿಭಾಗ ಮಾಡಿ ಎಷ್ಟು? 36,000 ಅಂತ ಆಗುತ್ತಾ? ಅಂದರೆ 36,000 ಭಗವಂತನ ಸ್ತ್ರೀ ರೂಪಗಳು, 36,000 ಭಗವಂತನ ಪುರುಷ ರೂಪಗಳು. ಎಲ್ಲಿರುವುದು? ನಾಡಿಯಲ್ಲಿರುವುದು. ಅದು ಯಾವುದು? 72,000 ಅಕ್ಷರಗಳು. ಯಾವುದು? ಬೃಹತಿ ಸಹಸ್ರದ್ದು. ಯಾವುದಕ್ಕೆ ಸಂಬಂಧಪಟ್ಟದ್ದು? ಸಹಸ್ರನಾಮಕ್ಕೆ ಸಂಬಂಧಪಟ್ಟದ್ದು. 72,000 ನಾಡಿಗಳನ್ನು ನಾವು ಹೇಗೆ ಕಚೇರಿಗೆ ಹೋಗುವಾಗ ಯಜ್ಞೋಪವೀತ ಮೊಳೆಯಲ್ಲಿಟ್ಟು ಹೋಗುತ್ತೇವೋ ಹಾಗೆಯೇ 72,000 ನಾಡಿಗಳನ್ನು ತೆಗೆದಿಟ್ಟು ಕಚೇರಿಗೆ ಹೋಗ್ತೇವೆ. ಇಲ್ಲ, ನಮ್ಮ ಜೊತೆಗೇನೆ ಬರ್ತಾಯಿ. ಸಹ ಸರತಿ ಇತಿ ಸಹಸ್ರನಾಮ ಅಂತ. 72,000 ನಾಡಿಗಳು ನಮ್ಮ ಜೊತೆಗೇನೆ ಬರ್ತಾವಲ್ವೋ. ನಾವು ಸಿಂಧೂರವನ್ನು ಬೇಕಾದರೂ ಕೂಡ ಗೋಡೆಗೆ ಅಂಟಿಸಿ ಕಚೇರಿಗೆ ಹೋಗ್ತೇವೆ. ನಮ್ಮೊಂದು ಗೋಡೆಗೆ ಅಂಟಿಸಲಿಕ್ಕೆ ಅಂತಲೇ ಸಿಂಧೂರ ಸಿಗುತ್ತೆ. ಎಚ್ಚರಿಕೆ ಕೊಟ್ಟರು, ಎಂದೂ ಕೂಡ ಸಿಂಧೂರವನ್ನು ಗೋಡೆಗೆ ಅಂಟಿಸಬೇಡ, ಮತ್ತು ನಿನ್ನ ಹಣೆಗೆ ಅಂಟಿಸಿಕೊಂಡಿರು, ಯಾವಾಗಲೂ ಅಂಟಿಸಿಕೊಂಡಿರು. ಆವಾಗ ಬ್ರಹ್ಮಾಸ್ತ್ರ ನಿನ್ನ ರಕ್ಷಣೆಗೆ ಇರುತ್ತೆ. ಬ್ರಹ್ಮಾಸ್ತ್ರ ನಿನ್ನ ರಕ್ಷಣೆಗೆ ಇರುತ್ತೆ. ಯಾರು ಸಿಂಧೂರವನ್ನು ಅಳಿಸಿದರೋ, ಸಿಂಧೂರವನ್ನು ಅಳಿಸಿದವರ ಅಳಿಸಲಿಕ್ಕೆ ಹೊರಟದ್ದೇ ನಮ್ಮ ನಿಮ್ಮ ದೇಶದಲ್ಲಿ ಆತ್ಮನಿರ್ಭರವಾಗಿರತಕ್ಕಂಥ ಬ್ರಹ್ಮೋತ್ಸವ. ಆಗಿನ ಕಾಲದಲ್ಲಿ ಬ್ರಹ್ಮಾಸ್ತ್ರ ಅಂದರು. ಈಗಿನವರು ಸ್ವಲ್ಪ ಇಂಗ್ಲೀಷ್ ಮಾತಾಡೋದು ಜಾಸ್ತಿ ಆದ್ದರಿಂದ ಬ್ರಹ್ಮೋಸ್ ಅಂತ. ಇನ್ನೂ ಒಂದು ಹೇಳಬೇಕು ಅಂತಾದರೆ ಅದರ ಹಿಂದೆ ಅದನ್ನು ತಯಾರು ಮಾಡಲಿಕ್ಕಿದ್ದವರು ಮತ್ತೆ ಯಾರೂ ಅಲ್ಲ, ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದವರು ಒಬ್ಬ ಮಾಧ್ವ ಅದರ ಹಿಂದೆ ಇದ್ದು ಬ್ರಹ್ಮಾಸ್ತ್ರವನ್ನು ತಯಾರು ಮಾಡಿದರು. ಆದ್ರಲ್ಲೇ ಆಚಾರ್ಯ ಮಕ್ಕಳಿಗೆ ಮೊದಲೇ ಗೊತ್ತಿತ್ತು ಬ್ರಹ್ಮಾಸ್ತ್ರವನ್ನು ಕಂಡು ಒಬ್ಬ ಮಾಧ್ವ ಕಂಡು ಹುಡುಕ್ತಾನೆ ಅಂತ ಹೇಳಿದ್ರು. ನಾನು ರಾಯರ ಪರಂಪರೆ ಅಂತ ಯಾಕೆ ಹೇಳಿದೆ ಅಂತಂದರೆ, ರಾಯರ ಬಗ್ಗೆ ಎಲ್ರಿಗೂ ಉಂಟು. ಆದರೆ
ಆದ್ದರಿಂದ ರಾಯರ ಪರಂಪರೆಯಲ್ಲಿ ಬಂದವನೇ ಬ್ರಹ್ಮಾಸ್ತ್ರವನ್ನು ಕಂಡುಹಿಡಿದು ಆತ್ಮನಿರ್ಭರ ಅಂತ ಮಾಡಿದರು. ಆದ್ದರಿಂದಲೇ ಶಾಸ್ತ್ರಕಾರರು ಕೂಡ ಏನು ಕೊಟ್ಟಿದ್ದಾರೆ ಗೊತ್ತಾ? ಬ್ರಹ್ಮಾಸ್ತ್ರಕ್ಕೆ ಆ ಬಾಣವನ್ನು ಹಿಡ್ಕೊಂಡು ಬ್ರಹ್ಮಾಸ್ತ್ರ ಜಪ ಮಾಡುವುದಂದ್ರೆ ಏನರ್ಥ ಗೊತ್ತಾ? ಮತ್ತೇನಲ್ಲ, ಗಾಯತ್ರಿ ಜಪ ಮಾಡುವುದು ಅಂತರ್ಥ. ಗಾಯತ್ರಿ ತಂತ್ರ ಮಂತ್ರೋಯಂ. ಅದಕ್ಕೆ ಋಷಿ ಯಾರು? ಬ್ರಹ್ಮದೇವರು ಅದಕ್ಕೆ ಋಷಿ. ಯಾವ ದೇವರನ್ನು ಚಿಂತನೆ ಮಾಡಬೇಕು? ನಾರಾಯಣನನ್ನು ಚಿಂತನೆ ಮಾಡಬೇಕು ಅಂತಂದರು. ಅದಕ್ಕೆ ಒಟ್ಟಿಗೆ ಬ್ರಹ್ಮಾಸ್ತ್ರ ಅಂತ ಹೆಸರು ಬಂತು. ಹಾಗಾದರೆ ಒಂದು ಸಿಂಧೂರದ ತಾಕತ್ತು. ನಮ್ಮ ಹೆಣ್ಮಕ್ಕಳು ಸಿಂಧೂರವನ್ನು ಧಾರಣೆ ಮಾಡಿಲ್ಲ ಅಂತಂದರೆ ಬ್ರಹ್ಮನಿಗೂ ಸಿಟ್ಟು ಬರುತ್ತೆ, ನಾರಾಯಣನಿಗೂ ಸಿಟ್ಟು ಬರುತ್ತೆ, ಗಾಯತ್ರಿ ಮಂತ್ರಕ್ಕೂ ಸಿಟ್ಟು ಬರುತ್ತೆ. ಈ ಮೂವರ ಸಿಟ್ಟನ್ನು ತಡ್ಕೊಳ್ಬೇಕು ಅಂತಾದರೆ ಚೆನ್ನಾಗಿ ಸಿಂಧೂರದ ಧಾರಣೆ ಬೇಕು. ಅದೇ ರೀತಿಯಲ್ಲಿ ಚೆನ್ನಾಗಿ ಯಜ್ಞೋಪವೀತದ ಧಾರಣೆಯೂ ಬೇಕು. ಯಜ್ಞೋಪವೀತ ಧಾರಣೆ ಮಾಡಿದರೆ ಮಾತ್ರ ಸಾಲದು, ಸಂಧ್ಯಾ ವಂದನೆಯೂ ಮಾಡಬೇಕು. ಹೀಗೆ ಒಂದು ನಮ್ಮ ದಕ್ಷಿಣ ಕನ್ನಡದವರು ಭಾರಿ ಬುದ್ಧಿವಂತರು, ಬೇಡದ್ರಲ್ಲಿ ಬುದ್ಧಿವಂತರು. ಏನು ಹೀಗೆಲ್ಲ ಒಂದು ಮನೆಗೆ ಹೋಗಿದ್ದೆ, ಅಲ್ಲಿ ದೇವರ ಪೂಜೆ ಆಯಿತು. ದೇವರ ಪೂಜೆ ಆದಾಗ ಜಾಗಟೆ ಬಡಿದ್ರು. ಪಕ್ಕದಲ್ಲಿ ಒಬ್ಬರಿದ್ದು, ಅವರ ಹತ್ರ ಕೇಳಿದೆ, ಏನು ಹೀಗೆ ಇಲ್ಲ ತುಂಬ ಬ್ರಾಹ್ಮಣರ ಮನೆ ಇದ್ದಲ್ಲಿ ಸುತ್ತಮುತ್ತ, ಏನು ಹೀಗೆ ಎಲ್ಲ ಮನೆಗಳಲ್ಲಿ ಕೂಡ ಬೆಳಿಗ್ಗೆ ಜಾಗಟೆ ಬಡೀತದ ಅಂತ ಕೇಳಿದೆ. ಒಂದೇ ಬಿಟ್ಟು ಎಲ್ಲ ಮನೆಗಳಲ್ಲೂ ಜಾಗಟೆ ಬಡಿಯುತ್ತೆ, ಪೂಜಾಕ್ಕೂ ಇರೋ ಗೊತ್ತಿಲ್ಲ, ಜಾಗಟೆ ಅಂತೂ ಬಡೀತದೆ. ಅದರಿಂದ ಬರೇ ಯಜ್ಞೋಪವೀತ ಧಾರಣೆ ಸಾಲದು, ಯಜ್ಞೋಪವೀತದ ಮರ್ಯಾದೆ ಉಳಿಸುವುದಕ್ಕೋಸ್ಕರ ಸಂಧ್ಯಾ ವಂದನೆ ಮಾಡಲೇಬೇಕು, ಗಾಯತ್ರಿ ಜಪ ಮಾಡಲೇಬೇಕು. ಹಾಗಾದರೆ ಹೇಗೆ ಆ ನಾಡಿಗಳು 72,000 ನಾಡಿಗಳು ನಮ್ಮ ಜೊತೆಗೇನೆ ದೇಹದ ಒಳಗೆ ಇದ್ದುಕೊಂಡು ನಮ್ಮ ಜೊತೆಗೇನೆ ಸರತಿ ಸಂಚಾರ ಮಾಡುತ್ತವೆ ಅಲ್ವೋ? 72,000 ನಾಡಿಗಳು. ಅದಕ್ಕೆ ಸಂಬಂಧಪಟ್ಟದ್ದಲ್ವೋ ಸಹಸ್ರನಾಮ. ಆದ್ದರಿಂದ ಸಹಸ್ರನಾಮ ಅಂದರೆ ಏನರ್ಥ ಅಂದರೆ 1000 ಅಲ್ವೋ? ಅದನ್ನು ಇಟ್ಕೊಳ್ಳೋಣ. ಆ ಭಗವಂತನ ರೂಪಗಳು ಏನು ಉಂಟು ಅವುಗಳು ಯಾವ ಇದನ್ನು ಪ್ರತಿ ದಿವಸ ಪಠನೆ ಮಾಡ್ತಾನೋ ಅವನ ಜೊತೆಗೇನೆ ಭಗವಂತನ ಅಷ್ಟೂ ರೂಪಗಳು ಸರತಿ ಸರತೀತಿ ಸಹಸ್ರ ಅಂತ. ಅದಕ್ಕೆ ಸಹಸ್ರನಾಮ ಅಂತ ಹೆಸರನ್ನು ಹಿರಿಯರು ಕೊಟ್ಟರು. ಏನರ್ಥ ಹಾಗಾದರೆ ಪ್ರತಿ ದಿವಸ ಹೇಳಬೇಕು ಅಂತ ಅರ್ಥ. ಮತ್ತೆ ನಮಗೆ ರಕ್ಷಣೆ ಬೇಕಾ? ಭಗವಂತನ ರೂಪಗಳ ರಕ್ಷಣೆ ನಮಗೆ ಬೇಕಾ? ಪ್ರತಿ ದಿವಸ ಹೇಳಬೇಕು. ಅಲ್ಲ, ಸಹಸ್ರ ಶಬ್ದಕ್ಕೆ ಹಾಗೇನೆ ಅರ್ಥ. ನಿಮ್ಗೆ ಇನ್ನೊಂದು ಬೇರೆ ಒಂದು ಉದಾಹರಣೆ ಕೊಡ್ತೇನೆ. ಕೃಷ್ಣನ ಕಥೆಗೆ ಒಂದು ಉದಾಹರಣೆ ಕೊಡ್ತೇನೆ. ಯಾಕೆಂದರೆ ಸಾಮಾನ್ಯವಾಗಿ ಭಾಗವತ ಅಂದರೆ ಪರೀಕ್ಷಿತರಾದಂತೆ ಕೃಷ್ಣ ಕಥೆ. ಎಷ್ಟು ಸಲ ಕೃಷ್ಣ ಕಥೆ ಕೇಳಿ ಕೂಡ ಬೋರ್ ಅಂತ ಹೊಡೆಯುವುದೇ ಇಲ್ಲ. ನಿಮ್ಮ ಆತ್ಮಚರಿತ್ರೆ ಮೊದಲನೇ ಸಲ ಹೇಳಿದ್ರು, ಮೊದಲನೇ ಸಲ ಹೇಳ್ತಾರೆ. ಕೆಲವರು ಆತ್ಮಚರಿತ್ರೆ ಅಂತ ಪುಸ್ತಕ ಬರೀತಾರೆ, ಬರೆದವನೇ ಓದಲಿಕ್ಕೆ, ಅವನಿಗೆ ಬೋರ್ ಹೊಡೆಯುತ್ತಾರೆ. ಮತ್ತು ನಾವೇ ಓದ್ತೇವೆ. ಕೃಷ್ಣಾವತಾರದಲ್ಲಿ ಒಂದು ಮಾತು ಬರುತ್ತಾ, ತ್ರಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ತಮದ್ಭುತಂ ಬಾಲಕಮಂಬುಜಕ್ಷರಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸಲಕುಂಕಲಶೋಭುರೋಸ್ಮಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ರಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ. ವಸುದೇವ ದೇವಕಿಯರು ಅವತಾರ ಮಾಡಿದ ಭಗವಂತನ ರೂಪವನ್ನು ವರ್ಣನೆ ಮಾಡುವುದಲ್ಲೂ ಅಲ್ಲಿ ಕಿರೀಟ, ಕುಂಡಲ, ಇದರ ಕಾಂತಿ, ದ್ವಿಷ ಅಂದರೆ ಕಾಂತಿ, ಇದರ ಪ್ರಭಾವ, ಇದರ ಪ್ರಭಾವಳಿ, ಕಿರೀಟ, ಕುಂಡಲ, ದ್ವಿಷ ಏನು ಪ್ರಭಾವಳಿ ತುಂಬ ಸುತ್ತಿಕೊಂಡಿದೆ ಅಂತೆ. ದೇವರ ಮುಖದ್ದು ಸುತ್ತ ತುಂಬಿಕೊಂಡಿದೆ ಅಂತೆ. ಇದರಿಂದ ತುಂಬಿಕೊಂಡ ಕುಂತಲ ಅಂದರೆ ತಲೆ ಕೂದಲು ಎಷ್ಟು? 1000 ತಲೆ, ಅಂದರೆ 999,000 ತಲೆ. ಅಷ್ಟು ಬೇಗ ಲೆಕ್ಕ ಮಾಡಿದ್ದು ನಾವು ವಸುದೇವ. 999,000 ತಲೆ ಕೂದಲುಂಟು ಅಂತ ವಸುದೇವ ಲೆಕ್ಕ ಮಾಡಿದ್ರ. ನೀವು ಹೇಳಬಹುದು ಅವ ಕಶ್ಯಪ ಅದರಿಂದ ಲೆಕ್ಕ ಮಾಡಿದ ಅಂತ ಹೇಳಿಕೊಂಡು. ಆ ಭಯದ ಮಧ್ಯದಲ್ಲಿಯೂ ಲೆಕ್ಕ ಮಾಡಿದ್ನ.
ಈ ಮಗುವನಿಗೆ ಕೊಂಡೋಗಿ ಕೊಡಬೇಕು ಕಂಸನಿಗೆ. ಮೊದಲನ 6 ಹೊಡೆದಿದ್ದಾನೆ. ಪಾಪ ಇಷ್ಟು ಜನರ ಮಗುವನ್ನು ಕೂಡ ನಾನೇ ಕೈಯಾರೆ ಕಂಸನಿಗೆ ಕೊಡಬೇಕು, ಇದನ್ನು ಹೊಡೆಯುತ್ತಾನೆ, ನಾನು ಕೊಟ್ಟಿಲ್ಲ ಅಂದ್ರೆ ಅವನೇ ಬರ್ತಾನೆ ಇಲ್ಲಿಗೆ ಅಂತ ಆ ಭಯದ ಮಧ್ಯದಲ್ಲಿಯೂ ಕೂಡ 1, 2, 3, 4, 5, 6, 999 ಸಾವಿರ ಅಂತ ಹೇಳಿಕೊಂಡು 1000 ತಲೆಕೊಂಡು ಲೆಕ್ಕ ಮಾಡಿಯೇ ಬಿಟ್ಟ. ಅಷ್ಟು ಅವಕಾಶ ಇತ್ತು ಅವನಿಗೆ ಲೆಕ್ಕ ಮಾಡಲಿಕ್ಕೆ. ಬೇರೇನಾದರೂ ದೊಡ್ಡ ದೊಡ್ಡ ಈಗ ಇಲ್ಲಿ ಕೂತಂತಹ ಮಂದಿಗಳನ್ನಾದರೂ ಲೆಕ್ಕ ಮಾಡಿ, ಯಾಕೆ ಸ್ವಲ್ಪ ದೊಡ್ಡ ದೊಡ್ಡ ಇದ್ದಾರೆ ಲೆಕ್ಕ ಮಾಡ್ಬೋದು. ಆ ತಲೆ ಕೂದಲು ಲೆಕ್ಕ ಮಾಡಲಿಕ್ಕೆ ಸಾಧ್ಯನಾ? 999,000 ಅಂತ ಹೇಳಿಕೊಂಡು. ಆದರೆ ಒಂದು ಅವನಿಗೆ ಭಯ, 2ನೇದು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, 3ನೇದು ಕಿರೀಟ ಇಟ್ಟಿದ್ದಾರೆ, ಹೇಗೆ ಲೆಕ್ಕ ಮಾಡಿದ್ದಾರೆ? ವ್ಯಾಸರೇ ಕಿರೀಟ ಇಟ್ಟಿದ್ದಾರೆ ಆ ಮಗುವಿಗೆ. ಕಿರೀಟ ಕುಂಡಲ ಒಳ್ಳೆ ಕಿರೀಟ ಇಟ್ಟಿದ್ದಾರೆ. ನೀವು ಹೇಳ್ಬೋದು ಆ ಕಿರೀಟ ಇಲ್ಲಿ ಒಂಚೂರು ಇಟ್ಟದ್ದು ಕಾಣುತ್ತೆ ಅಂತ ಹೇಳಿಕೊಂಡು. ಸರಿ, ಆದ್ದರಿಂದ ಕಿರೀಟ ಇಲ್ಲಿ ಒಂಚೂರು ಇಟ್ಟ, ಬಾಕಿ ತಲೆ ಕೂದಲು ಕಾಣಬಹುದು, ನೀವು ಹೇಳಿಸ್ಬೋದು. ಆದರೆ ಆ ಕಿರೀಟದ ಪ್ರಭೆ ತಲೆ ಕೂದಲು ಕಾಣಿಸದಂತೆ, ಅಷ್ಟೂ ಪ್ರಭೆ, ಅಷ್ಟು ಕಾಂತಿ, ಅಷ್ಟು ಬೆಳಕು ಆ ಕಿರೀಟದಿಂದ ಹೊರಡ್ತಾ ಉಂಟು. ಈ ಮಧ್ಯದಲ್ಲಿ ಇವಾಗ ಲೆಕ್ಕ ಮಾಡುದ? ಅದಕ್ಕಾಗದೆ ಬೇರೇನೋ ಇರಬೇಕು. ಏನು ಅಂದರೆ ಸಹಸ್ರ ಗೊಂತಲು ಇಷ್ಟೇ ಅರ್ಥ. ಏನು? ಜೊತೆ ಜೊತೆಗೇನೆ ಇರುವ ಕೂದಲು ಉಳ್ಳವನೇ ಅಂತ ವರ್ಣನೆ ಮಾಡಿದ್ದಾರೆ. ಜೊತೆ ಜೊತೆಗೇನೆ ಇರುವ, ಯಾವಾಗ ಅವತಾರ ಮಾಡಿದ್ಯೋ, ಯಾವಾಗ ಅವತಾರ ಪರಿಸಮಾಪ್ತಿ ಮಾಡ್ತೀಯೋ ಅಲ್ಲಿ ತನಕ ನಿನ್ನ ಜೊತೆಗೇನೆ ಇರುವ ಕೂದಲುಗಳಿಂದ ಕೂಡಿದಂತಹ ಕೃಷ್ಣನನ್ನು ವಸುದೇವ ಕಂಡ. ಕೃಷ್ಣ ಎಲ್ಲೆಲ್ಲೆಲ್ಲಿ ಹೋಗ್ತಾನೋ ಕೂದಲುಗಳ ಜೊತೆ. ಅದು ಒಂದು ಹೊಗಳಬೇಕಾ? ಇದು ಒಂದು ಹೊಗಳುವ ಕ್ರಮನ? ಹೌದು. ಅದರ ಅರ್ಥ ಏನು ಅಂತಂದರೆ ಸಮಸ್ಯೆ ಇಲ್ಲ ಅಂತ. ಕೂದಲು ಉಂಟು ಅಂತಂದರೆ ಸಮಸ್ಯೆ ಇಲ್ಲ. ಕೆಲವರು ತಲೆ ಕೂದಲೆಲ್ಲ ಉದುರುತ್ತೆ, ಬೇಗ ಬೇಗನೆ ಉದುರುತ್ತೆ ಅಲ್ವೋ. ಅವರ ಹತ್ರ ಕೆಲವ್ರ ಮೇಲೆ ಗೊತ್ತಾಗಿ ಕೇಳೋದು, ಭಾರಿ ಸಮಸ್ಯೆನಾ ಅಂತ ಕೇಳಿ, ಹೇಗೆ ಗೊತ್ತಾಯ್ತು ನಿಮಗೆ? ಅಲ್ಲ, ತಲೆಯಲ್ಲಿ ಒಂದು ಕೂದಲಿಲ್ಲ, ಸಾಮಾನ್ಯವಾಗಿ ಬಿಸಿ ಜಾಗದಲ್ಲಿ ಯಾವುದು ಬೆಳೆಯೋಲ್ಲ, ಬಿಸಿಯಾದ ಜಾಗದಲ್ಲಿ ಯಾವುದು ಬೆಳೆಯೋಲ್ಲ. ತಲೆಯೂ ಕೂಡ 24 ಗಂಟೆಯೂ ಬಿಸಿ ಇರಲೇ ಆದರೆ ಕೂದಲು ಬೆಳೆಯೋಲ್ಲ. ಹಾಗಾಗಿ ಇಲ್ಲಿ ಕೃಷ್ಣನನ್ನು ಏನು ಅಂತ ಹೊಗಳಿದ್ದು, ಅವತಾರ ಮಾಡಿ ಅವತಾರ ಸಮಾಪ್ತಿ ತನಕ ನಿನ್ನ ಜೊತೆಯಲ್ಲೇ ಸಹಸರತಿ, ನಿನ್ನ ಜೊತೆಯಲ್ಲೇ ಸರತಿ ಇರತಕ್ಕಂತಹ ಕೂದಲು ಇರುವವನೇ ಅಂತ ವಸುದೇವ ವರ್ಣನೆ ಮಾಡಿದ್ದಾರೆ. ಅಂದರೆ ಕೃಷ್ಣ ಸೆರೆಮನೆಯಲ್ಲಿ ಅವತರಿಸಿದ್ರೂ ಕೂಡ ನಿರ್ಲಿಪ್ತನಾಗಿ ಇದ್ದ ಅಂತ ಅರ್ಥ. 6 ಮಕ್ಕಳು ಇದೇ ವಸುದೇವ ಕೊಂಡೋಗಿ ಕೊಟ್ಟದ್ದು ಕಂಸನಿಗೆ. 7ನೇದು ಗರ್ಭಸ್ರಾವಾಗಿದೆ, 8ನೇದು ಕೃಷ್ಣ ಅವತಾರ ಮಾಡಿದ್ದಾನೆ. ನನ್ನನ್ನು ಕೂಡ ಈ ವಸುದೇವ ಕೊಂಡೋಗಿ ಕಂಸನಿಗೆ ಕೊಡ್ತಾನೋ ಎನ್ನುವ ಸಮಸ್ಯೆ ಕೃಷ್ಣನ ತಲೆಗೆ ಬಂದಿಲ್ಲ ಅಂತ ಅರ್ಥ. ಆದ್ದರಿಂದ ನೆಮ್ಮದಿ, ನಮಗೂ ನಿಮಗೂ ಜೀವನದಲ್ಲಿ ನೆಮ್ಮದಿ ಬೇಕು. ಆ ಬೇಕು ಅಂತ ರಾಗ ಎಳೆಯುವಾಗಲೇ ಸಮಸ್ಯೆ ಉಂಟು. ಯಾಕೆ? ಅದು ಮನೆಯವರು ನೆಮ್ಮದಿಯಲ್ಲಿಗೆ ಬಿಡುವುದೇ ಇಲ್ಲ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಸುಮ್ಮನೆ ಅದನ್ನೆಲ್ಲ ಸೀರಿಯಸ್ ಗ್ರಹಚಾರ. ನಾನು ಉಪನ್ಯಾಸ ನನಗೆ ಮಾಡಿ ಏನೋ ಉದಾಹರಣೆ ಕೊಟ್ಟರೆ ನಮ್ಮ ಜನರ ತಲೆಯಲ್ಲಿ ಉದಾಹರಣೆ ಮಾತ್ರ ಇರುತ್ತದೆ, ಇವರಿಗೆ ಸಂಬಂಧಪಟ್ಟ ವಿಷಯ ಇರುವುದೇ ಇಲ್ಲ. ಸ್ವಾಮಿಗಳು ಹೀಗೆ ಹೇಳ್ತಿದ್ರು ಅಂತ ಅದು ಮಾತ್ರ ನಮ್ಮಲ್ಲಿ ನಿಲ್ಲೋದು. ಯಾರೋ ಒಬ್ಬನಿಗೆ ಹೀಗೆ ಲಗ್ನ ಆಯಿತು. ಲಗ್ನ ಆದಮೇಲೆ ನಮ್ಮ ಸಂಸ್ಕೃತಿಗೆ ಏನಾಗಿದೆ ಅಂತಂದರೆ ಸ್ವಲ್ಪ ದಿವಸ ಒಟ್ಟಿಗಿದ್ದು ಆಮೇಲೆ ಒಂದು ಮುಖದ ನಾಣ್ಯದಂತೆ ಇರುವುದು. ಮೊದಲು ಒಟ್ಟಿಗಿರುವುದು, ಆಮೇಲೆ ಒಂದು ಮುಖದ, ಒಂದು ನಾಣ್ಯದ 2 ಮುಖದಲ್ಲಿ, ಒಂದು ಆಚೆ ನೋಡುವುದು. ಹಾಗೆ ತಾನೆ, ಒಂದು ನಾಣ್ಯದ 2 ಮುಖ ಅಂದರೆ ಹಾಗೆ ಒಂದು ಆಚೆ ನೋಡ್ತಿತ್ತು. ಸರಿ, ವಿಚ್ಛೇದನೆ ಕೊಟ್ಟಾಯಿತು. ಅವಳು ಹೋದಳು, ಇವಾಗ ನಮ್ಮ ಮನೆಯಲ್ಲಿದ್ದ. ಸ್ವಲ್ಪ ದಿವಸ ಆದಮೇಲೆ ಅವಳು ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೇಗಿದ್ದಾರೆ ನನ್ನ ಗಂಡ? ಏನೋ ಅಕಸ್ಮಾತ್ ಒಮ್ಮೆ ಭೇಟಿಯಾದಾಗ ಮೊದಲು ಹೇಗಿದ್ದು ಅದಕ್ಕೆ ಸ್ವಲ್ಪ ದಪ್ಪ ಅವಳಿಗೆ ಶುರುವಾಯಿತು. ಎಲ್ಲ
ನನ್ನನ್ನು ಬಿಟ್ಟ ಮೇಲೆ ಇವರು ನೆಮ್ಮದಿಯಲ್ಲಿ ಇರುವುದಾ ಅಂತೇಳಿ ಅವ್ರು ನೆಮ್ಮದಿ ಹಾಳು ಮಾಡಿಕೊಂಡೆ. ಅವಳು ನೆಮ್ಮದಿಯೇ ಹೋಗಿಬಿಡ್ತು. ಯಾಕೆ ಇವರು ನೆಮ್ಮದಿಯಲ್ಲಿದ್ದಾರೆ ಅಂತ ಹೇಳಿಕೊಂಡೆ ಅವಳಿಗೆ ನೆಮ್ಮದಿ ಹಾಳಾಗದಂತೆ. ಹೀಗೆ ನೆಮ್ಮದಿಯಲ್ಲಿರೋದು ನೋಡಲಿಕ್ಕಾಗದೇನೆ ನೆಮ್ಮದಿ ಹಾಳು ಮಾಡಿಕೊಳ್ಳತಕ್ಕಂಥವರಿದ್ದಾರೆ ಕೆಲವರು. ಅದಕ್ಕಂದ್ರು ನಮಗೆ ನಿಮಗೆ ಜೀವನದಲ್ಲಿ ನೆಮ್ಮದಿ ಸಿಗಬೇಕಾ? ಹಾಗಾದರೆ ಭಾಗವತದ ಈ ಶ್ಲೋಕವನ್ನು ಹೇಳಿ ಏನು ದ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಹೇಳಿಕೊಂಡು ಕೃಷ್ಣನ ಚಿಂತನೆ ಮಾಡೋಣ. ಏನು ಅಂತ ಆರಂಭದಿಂದ ಕೊನೆಯ ತನಕ ತಲೆ ಕೂದಲುಗಳು ನಿನ್ನ ಜೊತೆಗೇನೆ ಇದೆ, ನಿನ್ನ ಜೊತೆಯಲ್ಲೇ ಉಳಿಸಿಕೊಂಡಿದ್ದೀಯೋ ಅಂತ ಹೇಳಿಕೊಂಡು ದೇವರನ್ನು ಪ್ರತಿ ದಿವಸ ಬೆಳಿಗ್ಗೆ ಚಿಂತನೆ ಮಾಡೋಣ. ನಮ್ಮ ತಲೆ ಕೂದಲು ಕತ್ತರಿ ಹಾಕದಂತೆ ಭಗವಂತ ನೋಡಿಕೊಳ್ತಾನೆ. ವಿಶೇಷವಾಗಿ ಆಪಾಸನೆ ಮಾಡಬೇಕಾದ್ದು ಹೆಣ್ಣುಮಕ್ಕಳು. ಏನರ್ಥ? ವೈಧವ್ಯ ಬರಬಾರದು ಅಂತ ಅರ್ಥ ತಾನೇ ಅದರದ್ದು. ತಲೆ ಕೂದಲು ಹೆಣ್ಣುಮಕ್ಕಳಿಗೆ ತುಂಬ ಇರಬೇಕು ಅಂತಂದ್ರು, ವೈಧವ್ಯ ಬರಬಾರದು ಅಂತಂದ್ರು ಒಂದೇ ಅರ್ಥದ್ದು. ಹಾಗಾದರೆ ಭಾಗವತದಲ್ಲಿ ವಸುದೇವನ ಮೂಲಕ ವೇದವ್ಯಾಸದೇವರು ಕೊಟ್ಟಿರತಕ್ಕಂತಹ ಕಿರೀಟ ಕುಂಡಲ ದ್ವಿಷಾ ಪರಿಶ್ವಕ್ತ ಸಹಸ್ರ ಕುಂಡಲಂ ಜೊತೆಗೆ ಇರುವ ತಲೆ ಕೂದಲು ಉಳ್ಳವನು. ಯಥಾ ಉಪಾಸತೆ ತಥೈವ. ತಲೆ ಕೂದಲು ತುಂಬ ಉಳ್ಳವ ಯಾವಾಗಲೂ ಕೂಡ ತುಂಬ ತಲೆ ಕೂದಲಿನಿಂದ ಕೂಡಿದವ ಅಂತ ಚಿಂತನೆ ಮಾಡಿಬಿಟ್ರೆ ಸಾಯುವ ತನಕ ನಮ್ಮ ತಲೆ ಕೂದಲು ನಮ್ಮಿಂದ ದೂರ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಭಗವಂತನಿಗೆ ಸೇರಿ. ಮುದಿ ಐದೆಯಾಗಿ ನಮಗೆ ಮರಣ ಬರುವಂತೆ ಭಗವಂತ ನಮ್ಮನ್ನು ನೋಡಿಕೊಳ್ತಾನೆ. ಇದು ಇಲ್ಲಿ ಒಂದು ಕಡೆ ಅಲ್ಲ, ದೇವರಿಗೆ ಸಂಬಂಧಪಟ್ಟು ಮಾತ್ರ ಅಲ್ಲ, ವಾಯುದೇವರಿಗೆ ಸಂಬಂಧಪಟ್ಟೂ ಉಂಟು ಅಂತಾರೆ. ವಾಯುದೇವರನ್ನೂ ಕೂಡ ವರ್ಣನೆ ಮಾಡುವುದೇನು? ತಲೆ ಕೂದಲು ಉಳ್ಳವ. ಯಾವ ತಲೆ ಕೂದಲು ಅಂತ ನಾವು ಒಂದು ಸಂದರ್ಭದಲ್ಲಿ ಅಮಂಗಳ ಅಂತಂತೇವೋ, ಪುರಾಣಕಾರರೆಲ್ಲ ವೇದ ಮಂತ್ರವೂ ಕೂಡ ದೇವತೆಯನ್ನು ಹೊಗಳುವಾಗ ತಲೆ ಕೂದಲು ಉಳ್ಳವ. ನಮ್ಮ ನಿಜವಾಗಿ ತಲೆ ಕೂದಲು ಅಮಂಗಲ ಅನ್ನೋ. ಊಟ ಮಾಡುವಾಗ ತಲೆ ಕೂದಲು ಬಂದರೆ ತೆಗೆದು ಬದಿಗಿಡ್ತೇವೆ, ಕೈ ತೊಳ್ಕೊಳ್ತೇವೆ, ಯಾವ ಭಾಗದಲ್ಲಿರುತ್ತೋ ಆ ಭಾಗವನ್ನು ಬಿಡ್ತೇವೆ. ಅಷ್ಟು ಅಮಂಗಳ ಅಂತ ತಲೆ ಕೂದಲು. ನಾನು ಹೇಳುವಾಗ ಹೇಳ್ಬೋದು ಏನು ಅಂತ, ಅಡಿಗೆಯವರು ತಲೆ ಹಾಕಿ ಅಡಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ತಲೆ ಹಾಕಿ ಓದು ಅಂತಂತೇವಲ್ಲ, ಅದೇ ರೀತಿಯಲ್ಲಿ ತಲೆ ಹಾಕಿ ಅಡಿಗೆಯವರು ಅಡಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದಷ್ಟೇ. ಅದು ಅಡಿಗೆ ಮಾಡಲಿಕ್ಕೆ ಮಾತ್ರ ಸೀಮಿತ, ಊಟಕ್ಕೆ ಸೀಮಿತ. ಆದ್ದರಿಂದ ನಮ್ಮಲ್ಲೆಲ್ಲ ಹಳ್ಳಿಯಲ್ಲಿ ಹೆಣ್ಮಕ್ಕಳಿಗೆ ಲಗ್ನದ ಸಂದರ್ಭದಲ್ಲಿ ತಲೆಗೆ ತುಂಬ ಹೂ ಮುಡಿಸ್ತಾರೆ. ಇಲ್ಲಿಂದ ಆರಂಭಿಸಿಕೊಂಡು ಜಡೆ ಹಾಕ್ತಾರೆ. ಆ ಜಡೆಗೂ ಸಮೇತ ಒಂದು ತಲೆ ಕೂದಲು ಕಾಣದ ರೀತಿಯಲ್ಲಿ ಪುಷ್ಪದಿಂದ ಅಲಂಕಾರ ಮಾಡ್ತಾರೆ. ಯಾಕೆ? ಮತ್ತೇನಿಲ್ಲ, ಆ ಧಾರೆ ಆಗುವ ಸಂದರ್ಭದಲ್ಲಿ ಧಾರೆ ಎರೆದು ಕನ್ಯೆಯನ್ನು ಅವನಿಗೆ ಕೊಡುವ ಸಂದರ್ಭ ಅಕಸ್ಮಾತ್ ಏನಾದರೂ ತಲೆ ಕೂದಲು ಉದುರುವ ಪ್ರಸಂಗ ಬಂದರೆ ಅಂತ ಹೇಳಿಕೊಂಡು ಅಮಂಗಳ ಎನ್ನುವ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂತಂದರೆ, ಇಡೀ ಈಗ ಒಂದು ಕಡೆಯಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಉಪನ್ಯಾಸ ಮುಗಿದು ಒಂದು ಹೆಣ್ಮಗಳು ದಬದಬ ಅಂತ ಬಂದೇ ಬಿಟ್ಟು ಹೇಳೇ ಬಿಟ್ಟು, ಸ್ವಾಮಿ ಏನು ಕೂದಲು ಮಂಗಳ ಅಂತೀರ? ಹೌದು, ಮಂಗಳ. ಮತ್ತು ಹೆಣ್ಮಕ್ಕಳ ತಲೆ ಕೂದಲಲ್ಲಿ ಗಂಗಾ ಸನ್ನಿಧಾನ ಉಂಟು ಅಂತ ಹೇಳ್ತಾರೆ. ಬಂದೇ ಬಿಟ್ಟು ಹೆಣ್ಮಕ್ಕಳ ತಲೆ ಕೂದಲಲ್ಲಿ ಗಂಗಾ ಸನ್ನಿಧಾನ ಉಂಟು, ಅಷ್ಟು ಮಂಗಳ. ನೀವು ಹೀಗೆ ಹೇಳ್ತೀರಿ, ಅಲ್ಲಿ ಶಾಸ್ತ್ರದಲ್ಲಿ ಹಾಗೆ ಉಂಟು. ಹೆಣ್ಮಕ್ಕಳ ತಲೆ ಸ್ವಲ್ಪ ಜೋರಾಗಿ ದಬಾಯಿಸಲಿಕ್ಕೆ ನೀವು ಹೀಗೆ ಹೇಳ್ತೀರಿ. ನಾನು ಒಮ್ಮೆ ಅದು ಬದ್ರಿಕಾಶ್ರಮ, ಅಲ್ಲಿಯೂ ದೇವತೆ, ಬದ್ರಿಯಲ್ಲಿಯೂ ದೇವತೆ. ಅಲ್ಲಿ ಚಳಿ ಬೆವರೋ ಪ್ರಸಂಗ ಇಲ್ಲ, ಅಲ್ಲಿಯೂ ವೇದವ್ಯಾಸ ಅಂದೆ, ಹಯಗ್ರೀವ ಅಂದೆ, ವಾದಿರಾಜ ಅಂದೆ, ಥಟ್ಟನೆ ತಲೆಗೆ ನಿಮ್ಮ ದಾಟಿದೆ, ಫ್ಲ್ಯಾಶ್ ಆಯಿತು. ಏನು ಥಟ್ಟನೆ ಅಂದರೆ ತಲೆಯಲ್ಲಿ ಇರುವಾಗ ಮಾತ್ರ. ಈಗ ಬರ್ತೇನೆ ಕೊಡೋ ಮತ್ತು ಬರಲೇ ಇಲ್ಲ. ಹೆಣ್ಮಕ್ಕಳ ತಲೆ ಕೂದಲಲ್ಲಿ ಗಂಗಾ ಸನ್ನಿಧಾನ ಉಂಟು. ಯಾವಾಗ? ಆ ಕೂದಲು ತಲೆಯಲ್ಲಿ ಇರುವಾಗ ಮಾತ್ರ ವಿನಃ. ಮತ್ತು ನಮ್ಮ ಮನೆಯವರ ತಲೆ ಕೂದಲು ಅಂತ ಹೇಳಿಕೊಂಡು ಅದನ್ನು ಏಲಂ ಹಾಕಲಿಕ್ಕೆ ಹೆಣ್ಮಕ್ಕಳ ತಲೆ ಕೂದಲು ತುಂಬ ಪವಿತ್ರ. ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗದಲ್ಲಿ ಇದ್ದರೆ ಮಾತ್ರ ಅದಕ್ಕೆ ಪಾವಿತ್ರ್ಯ, ಅದಕ್ಕೆ ಮಹತ್ವ. ನಮ್ಮ ಮಕ್ಕಳು ಒಂದ ಶಾಲೆಯಲ್ಲಿರಬೇಕು, ಒಂದ ಶಾಲೆ ಬಿಟ್ಟು ಮನೆಯಲ್ಲಿರಬೇಕು, ಆವಾಗ ಮಾತ್ರ ಮಕ್ಕಳಿಗೆ ಮಹತ್ವ. ಅದು ಬಿಟ್ಟು ಬೀದಿಯಲ್ಲಿ ಸುತ್ತಾಡ್ತಾ ಇದ್ದರೆ ನಮ್ಮ ಮಗನೇ ಆದರೂ ಕೂಡ ಮಹತ್ವ ಇಲ್ಲ.
ಅಲ್ವೋ. ಅದರ ವೇದ ಮಂತ್ರ ವಾಯುದೇವರನ್ನು ಹೇಗೆ ವರ್ಣನೆ ಮಾಡಿದ್ ಗೊತ್ತಾ? ಕೇಶಿ ಎಂಬ ಶಬ್ದವನ್ನು ವರ್ಣನೆ ಮಾಡಿಸೋದು. ಕೇಶಿ ವಿಷಸ್ಯ ಪಾತ್ರೇಣ ಯದೃತ್ರೇಣ ಅಪಿಬತ್. ವಿಷವನ್ನು ಪಾನ ಮಾಡತಕ್ಕಂಥ ಸಂದರ್ಭ ಬಂದಾಗ ಸಮುದ್ರ ಮಥನಾಗಿದೆ, ವಿಷ ಮೇಲೆ ಬಂದಿದೆ, ಆ ವಿಷವನ್ನು ಪಾನ ಮಾಡಬೇಕು. ಯಾರು ಪಾನ ಮಾಡಬೇಕು? ಹಾಗೆ ಬಿಟ್ಟರೆ ದೇಶ ಹಾಳಾಗುತ್ತೆ. ಆವಾಗ ಭಗವಂತ ಅಂತದ್ದು ವಾಯುದೇವನಿಗೆ ತೆಕೊಳ್ಳೋ ವಿಷ ಅಂತ ಹೇಳಿಕೊಂಡು, ಅಪ್ಪನೇ ಮಗನಿಗೆ ಹೇಳಿ ವಿಷ ಕುಡಿಯೋ ಅಂತ ಹೇಳಿಕೊಂಡು. ಆ ಮಾತನ್ನು ಕೇಳಿ ವಾಯುದೇವರ ತಲೆ ಬಿಸಿಯಾಗಿ ಕೂದಲಿನ ಉದುರಿದ. ಕೇಶಿ, ಕೇಶ ಉಳ್ಳವ ಕೇಶಿ, ಗುಣವುಳ್ಳವ ಗುಣಿ, ಘನವುಳ್ಳವ ಘನಿ, ಮತ್ಸರವುಳ್ಳವ ಮತ್ಸರಿ, ಜ್ಞಾನವುಳ್ಳವ ಜ್ಞಾನಿ, ಮೋದವುಳ್ಳವ ಏನರ್ಥ ಗೊತ್ತಾ? ಮೋದವುಳ್ಳವ ಅಂದ್ಬಿಟ್ರೆ ಆರಾಮವಾಗಿದ್ದಾರೆ, ಉಂಡು ತಿಂದು ಚೆನ್ನಾಗಿದ್ದಾರೆ, ಖುಷಿಯಲ್ಲಿದ್ದಾರೆ ಅಂತ ಅರ್ಥ ಅಲ್ಲ. ಅವರು ಪಡುವ ಕಷ್ಟ ಏನು ಅಂತ ಗೊತ್ತು ನಮಗೆಲ್ಲ. ಮತ್ತೆ ಹಾಗಾದರೆ ಮೋದವುಳ್ಳ ಮೋದಿ ಅಂತಂದರೆ ಮೋದ ತೀರ್ಥರ ಸನ್ನಿಧಾನ ಉಳ್ಳವನಾದ್ದರಿಂದ ಮೋದಿ. ಮೋದ ತೀರ್ಥರು ಅಂದರೆ ಯಾರು ಅಂತ ಗೊತ್ತು ತಾನೆ? ಆನಂದ ತೀರ್ಥರನ್ನು ಮೋದ ತೀರ್ಥರು ಅಂತ ಕರೀತೇವ ನಾವು. ಅಂತಹ ತನ್ನ ಶಾಸ್ತ್ರದಿಂದ ಇನ್ನೊಬ್ಬರಿಗೆ ಮೋದವನ್ನು ಕೊಟ್ಟದ್ದರಿಂದ ಸ್ವಯಂ ಮೋದ ತೀರ್ಥರು ಅಂತ ಆದವರು ಅವರ ಸನ್ನಿಧಾನ ಇದ್ದದ್ದಕ್ಕೆ ಮೋದಿ ಅಂತಾಗಿದ್ದಾರೆ. ಅದೇ ರೀತಿಯಲ್ಲಿ ಕೇಶ ಉಳ್ಳವನು ಕೇಶಿ, ತುಂಬ ತಲೆ ಕೂದಲಂತೆ ವಾಯುದೇವರಿಗೆ. ಭಗವಂತ ಆಗ ಹೇಳಿದಾಗ, ಅಯ್ಯೋ ವಿಷ ಕುಡಿಬೇಕಾ? ಅಪ್ಪನೇ ಕೊಟ್ಟದ್ದು ವಿಷ, ಇದು ಹಿರಣ್ಯಬೇಕು ಮಗನಿಗೆ ವಿಷ ಕೊಟ್ಟಂತೆ ಆಯಿತು, ಅಯ್ಯೋ ಕುಡಿಬೇಕಾ? ಅದು ಕೂಡ ಕಾಲಕೂಟ ವಿಷ, ಕುಡಿಬೇಕಾ? ಅಪ್ಪ ಹೇಳಿದ್ದಾನೆ. ಯಾವ ಅಪ್ಪ ಕುಡಿ ಅಂತ ಹೇಳಿದ್ದಾನೋ ಅದೇ ಅಪ್ಪನಿಗೆ ಜವಾಬ್ದಾರಿ ಉಂಟು. ಏನು ಅಂತ? ಸತ್ರೆ ಬದುಕಿಸುವ ಜವಾಬ್ದಾರಿ ಉಂಟು. ಯಾವ ವೈದ್ಯ ಹೊಟ್ಟೆಯನ್ನು ಬಿಗಿತಾನೋ ಅವನಿಗೆ ಜವಾಬ್ದಾರಿ ಉಂಟು ಪುನಃ ಹೊಲಿಗೆ ಹಾಕಲಿಕ್ಕೆ. ಏನು ನಾವು ಹೊಟ್ಟೆ ಬಿಗಿದ ಅಂತೇಳಿ ನಾವೇನು ಕೋರ್ಟಿಗೆ ಹೋಗೋಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋಲ್ಲ, ಈ ಡಾಕ್ಟ್ರು ಹೊಟ್ಟೆ ಬಿಗಿದ್ರು ಅಂತ ಹೇಳಿಕೊಂಡು. ಮತ್ತೊಬ್ಬ ಯಾವುದೇ ಒಬ್ಬನ ಹೊಟ್ಟೆಗೆ ಚೂರಿ ಹಾಕಿಬಿಟ್ರೆ, ಚಾಕು ಹಾಕಿಬಿಟ್ರೆ ಕೊಡ್ತಾನೆ ಪೊಲೀಸ್, ಯಾಕೆಂದರೆ ಹೊಲಿಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಭಗವಂತ ವಿಷ ಕೊಟ್ಟ. ವಿಷ ಕೊಟ್ಟಿರತಕ್ಕಂಥ ಭಗವಂತ ಕೊಡುವಾಗ ವಾಯುದೇವರಿಗೆ ತಲೆಯಲ್ಲಿ ಬಂದಂತೆ ವಿಷ ಕೊಟ್ಟ ವ್ಯಕ್ತಿಗೇನೆ ಬದುಕಿಸುವ ತಾಕತ್ತು ಉಂಟು ಅಂತ ಹೇಳಿಕೊಂಡು ಕುಡದೆ ಬಿಟ್ರಂತೆ, ಯಾವುದೇ ಸಮಸ್ಯೆ ಇಲ್ಲ. ಕೇಶಿ ವಿಷಸ್ಯ ಪಾತ್ರೇಣ ಯದೃತ್ರೇಣ ಅಭಿವತ್ಸಹ ಅಂತ ಋಗ್ವೇದದ ಮಂತ್ರ. ಹಾಗಾದರೆ ಕೇಶಿ ಅಂತ ವಾಯುದೇವರನ್ನು ಹೊಗಳಿದೆ, ಸಹಸ್ರ ಕುಂತಲ ಅಂತೇಳಿ ಕೃಷ್ಣನನ್ನು ಹೊಗಳಿದೆ. ಅದೇ ರೀತಿಯಲ್ಲಿ ಕೂಡ ಸಹಸ್ರ ಸಮಂ ಆಸತ. ಸಹಸ್ರ ಸಮ ಅಂತಂದರೆ 999,000 ವರ್ಷ ಅಂತ ಅರ್ಥ ಅಲ್ಲ. ಜೀವನ ಪೂರ್ತಿ ಎಷ್ಟು ಸಮಯ ತಾವು ಬದುಕಿದ್ದಾರೋ ಅಷ್ಟೂ ಸಮಯ ಅಗ್ನಿಯಲ್ಲಿ ಆಹುತಿ ಕೊಡತಕ್ಕಂಥ ಯಜ್ಞವನ್ನು ಮಾಡಿದ್ದಾರೆ. ಸಹಸ್ರ ಸಮ, ಜೊತೆಯಲ್ಲೇ ಬರುವ ರೀತಿಯಲ್ಲಿ ಯಜ್ಞವನ್ನು ಮಾಡಿದ್ದಾರೆ ಅಂತರ್ಥ. ಮುನಯಃ ಶೌನಕಾದಯ. ಯಾರು ಪುರಾಣ ಹೇಳುವವರು? ಯಾರು? ಸೂತ ಪುರಾಣ ಗೊತ್ತು. ಹೀಗೆ ಪುರಾಣ ಹೇಳ್ತಾ ಇದ್ದರು. ಆ ಋಗ್ಮಂತ್ರದ ಭಾಗವತದ ಅರ್ಥವನ್ನು ಹೇಳ್ತಾ ಇದ್ದರು. ಅಷ್ಟೊತ್ತಿಗೆ ಬಲರಾಮ ದೇವರ ಸವಾರಿಗೆ ಬಂದಲ್ಲಿ ಯಾಕೆ ಬಂದರು ಬಲರಾಮ ದೇವರು? ಮತ್ತೇನೂ ಅಲ್ಲ, ಸರಿಯಾಗಿ ಹೇಳ್ತಾ ಇದ್ದಾವಿಲ್ವೋ ಅಂತ ನೋಡುವುದಕ್ಕೋಸ್ಕರ ಬಲರಾಮ ದೇವರು ಬಂದದ್ದಲ್ಲಿ. ಅದೇನು ಬಲರಾಮ ದೇವರಿಗೆ ಅಷ್ಟು ಗೊತ್ತಾ ಅಂದರೆ, ಬಲರಾಮ ದೇವರು ಯಾರು ಅಂತಂದುಬಿಟ್ಟರೆ ಸರ್ವ ವರ್ಣ ಅಭಿಮಾನಿ ಶೇಷ. ಬಲರಾಮ ದೇವರು ಯಾರು ಅಂತಂದರೆ ಮತ್ತೆ ಯಾರು ಅಲ್ಲ, ಸರ್ವ ವರ್ಣ ಅಭಿಮಾನಿ, ಎಲ್ಲ ವೈದಿಕ ಸಾಹಿತ್ಯಕ್ಕೆ ಅಭಿಮಾನಿಯಾಗಿರತಕ್ಕ. ಅದರಿಂದಲೇ ದೇವರು ಶೇಷನ ಮೇಲೆ ಕೂತದ್ದಲ್ಲ, ಮಲಗಿದ್ದು. ಯಾಕೆ ಮಲಗಿದ್ದು? ಅದು ಇಡೀ ವೇದಮಯ. ಶೇಷ ಅಂದರೆ ಇಡೀ ವೇದಮಯ. ಆದ್ದರಿಂದ ದೇವರು ಏನು ಮಾಡಿದ? ವೇದಮಯನಾದ ಶೇಷನ ಮೇಲೆ ತಾನು ಮಲಗಿದ. ಅವಾಗ ಇಡೀ ವೇದ ತನ್ನ ಮೈಗೆ ಅಂಟಿಸಿಕೊಂಡಂತೆ ಆಯಿತು, ಆ ಧಾಟಿಯಲ್ಲಿ, ಆ ಭಾವನೆಯಲ್ಲಿ. ಆದ್ದರಿಂದ ಸಮಸ್ತ ವರ್ಣಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ಶೇಷ ದೇವರು ಇವ ಸೂತ ಪುರಾಣಿಕ ಚೆನ್ನಾಗಿ ಪುರಾಣ ಹೇಳ್ತಾನಿಲ್ವೋ ಅಂತ ನೋಡುವುದಕ್ಕೋಸ್ಕರ ಬಂದರೆ ಸೂತ ಪುರಾಣಿಕರ ತಲೆಗೆ ಹೋಯಿತು. ನಾನು ಚೆನ್ನಾಗಿ ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಇವ ಯಾರು ನೋಡಲಿಕ್ಕೆ ಬರುವವ? ಆ ಘಾಟಿಯಲ್ಲಿ ಎದ್ದಿಲ್ಲ, ಕೂತವರು ಎದ್ದಿಲ್ಲ ಅಂದಾಗ ಬಲರಾಮನಿಗೆ ಸಿಟ್ಟೇ ಬಂದ. ತನ್ನ ಕೈಯಲ್ಲಿ ಒನಕೆ ಇತ್ತು, ಹೊಡೆದೇ ಬಿಟ್ಟ. ಹೊಡೆದ ರಭಸಕ್ಕೆ ಸೂತ ಪುರಾಣಿಕರು ಈ ಲೋಕ ತ್ಯಾಗ ಮಾಡಿ. ಎಷ್ಟೇ ದೇವರ ಪೂಜೆ ಮಾಡಿದ್ರು, ನಮ್ಗೆ ಇಂದ್ರದ್ಯುಮ್ನನ ಕತೆ ಗೊತ್ತು.
ಆನೆ ಮೊಸಳೆಯ ಕತೆ ಗೊತ್ತು. ಎಷ್ಟೇ ದೇವರ ಪೂಜೆ ಮಾಡಿಕೊಂಡಿರೋಣ ನಾವು, ಆದರೆ ಹಿರಿಯರು ಬಂದರು ಅಂತಂದರೆ ದೇವರ ಪೂಜೆಯನ್ನು ಅಲ್ಲೇ ನಿಲ್ಲಿಸಿ ನಾವು ಹೇಳಿ. ಯಾಕೆ ಅಂತಂದರೆ ಸ್ಥಿರ ಪ್ರತಿಮೆ ಪೂಜೆ ಒಂದು, ಚರ ಪ್ರತಿಮೆ ಪೂಜೆ ಒಂದು. ಮನೆಗೆ ವಿದ್ವಾಂಸರು ಬಂದರು ಅಂತಂದರೆ ದೇವರ ಛಲ ಪ್ರತಿಮೆ ಬಂತು ಅಂತ ಅರ್ಥ. ಛಲ ಪ್ರತಿಮೆಯಲ್ಲಿ ಪೂಜೆ ಮಾಡಿದರೆ ಮಾಡಿದ ಪೂಜೆ ದೇವರಿಗೆ ತಲುಪಿತು ಇಲ್ಲ ಎನ್ನುವುದು ಸ್ಪಷ್ಟ ಗೊತ್ತಾಗುತ್ತೆ. ಅದಕ್ಕೆ ಹಿರಿಯರನ್ನು ಏನು ಅಂತ, ಹೆಣ್ಮಕ್ಕಳೇ ಭಾಗ್ಯವಂತರು ಅಂತಂದರು, ಗೃಹಿಣಿಯೇ ಅದೃಷ್ಟವಂತಳು ಅಂತಂದರು. ಯಾಕೆ? ಅವಳು ತನ್ನ ಪ್ರತಿಮೆಯನ್ನು ದೇವರ ಪೂಜೆ ಮಾಡ್ತಾಳೆ, ಮಾಡಿದಂಥ ದೇವರ ಪೂಜೆ ದೇವರಿಗೆ ತಲುಪಿತು, ದೇವರಿಗೆ ಖುಷಿಯಾಯಿತು ಇಲ್ವೋ ಅಂತೇಳಿ ಅವಳಿಗೆ ಗೊತ್ತಾಗುತ್ತೆ ಅಂತೆ. ನಾವು ಒಂದು ಪ್ರತಿಮೆನ ಎದುರುಗಿಟ್ಟೆವು, ಒಂದು ಶಾಲಿಗ್ರಾಮ ಎದುರುಗಿಟ್ಟೆವು, ನೀರು ಕೊಯ್ದೆವು, ನೈವೇದ್ಯ ಮಾಡಿದೆವು, ದೇವರಿಗೆ ತಲುಪಿತು ಇಲ್ವೋ ಯಾರಿಗೆ ಗೊತ್ತು. ಒಂದಿಷ್ಟು ಹೊತ್ತು ದೇವರ ಗುಡಿಯಲ್ಲಿ ಕೂತ್ಕೊಳ್ಬೇಕು ಅಂತ ಉಂಟು, ಅಷ್ಟೊತ್ತು ಕೂತೆವು, ದೇವರು ತಿನ್ನಲಿ ಬಿಡಲಿ, ನಾನಂತೂ ತಿಂತೇನೆ ಬಡಿಸು ಅಂತೇಳಿ ಊಟ ಮಾಡಿದೆವು. ಅವಳು ಮಾತ್ರ ಅವಳಿಗೆ ಹಾಗಲ್ಲ. ಅವಳೇನು ಪೂಜೆ ಮಾಡುವ ಪ್ರತಿಮೆ ಉಂಟು, ಆ ಪ್ರತಿಮೆಯಲ್ಲಿ ಏನು ತಾನು ನೈವೇದ್ಯ ಕೊಡ್ತಾಳೆ, ಆ ನೈವೇದ್ಯ ಅಡಿಗೆ ಚೆನ್ನಾಗಿ ಆಗಿದೋ ಇಲ್ವೋ ಅಂತ ಹೇಳಿಕೊಂಡು ಅವಳಿಗೆ ಅಲ್ಲೇ ಗೊತ್ತಾಗಿ ಬಿಡುತ್ತೆ ಅಂತ. ಹೇಗೆ? ಆ ಪ್ರತಿಮೆ ಮತ್ತೆ ಯಾರಲ್ಲ, ಗಂಡ. ಅಲ್ಲೋ ನಮ್ಮಲ್ಲಿ ಶಾಸ್ತ್ರ ಹಾಗೆ ಇರುವುದಲ್ಲೋ, ಮುತ್ತೈದೆಗೆ ತನ್ನ ಪೂಜೆಗೆ ಇರತಕ್ಕಂಥ ಪ್ರತಿಮೆ ಯಾವುದು? ಗಂಡ. ನೋಡೋಣ, ಉಪ್ಪು ಹಾಕದ ಅಡಿಗೆ ಬಡಿಸಿ ಕೂಡಲೇ ಗೊತ್ತಾಗುತ್ತಾ? ಗಂಡನ ಮುಖದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತಾ? ಓ, ಅಡಿಗೆ ಸರಿಯಾಗಿಲ್ಲ, ಅದರಿಂದ ದೇವರಿಗೆ ಇವತ್ತು ತೃಪ್ತಿಯಾಗಿಲ್ಲ ಅಂತ ಗೊತ್ತಾಗುತ್ತಾ? ಏನು ಕೇಳ್ತಾಳೆ ದೇವರ ಹತ್ರ, ಏನು ಯಾಕೆ ನಮ್ಮ ಮುಸುಡು ಗೋಧಿ ಮುಸುಡಿನಂತಾಗಿದೆ, ಏನಾಯಿತು ಅಂದೇ ಬಿಟ್ಟರು. ದೇವರು ಉಪ್ಪು ಹಾಕಿಲ್ಲ ಅಂತಂದ್ರು, ಆ ದೇವರು ಮಾತಾಡ್ತಾರೆ ಅವಳ ಹತ್ರ, ಆ ಪೂಜೆಯವರನ್ನು ಉಪ್ಪು ಹಾಕಿದೋ ಬಿಟ್ಟಿದೋ ಗೊತ್ತೇ ಆಗೋದು. ಆದರೆ ದೇವರು ಅದರಲ್ಲೇ ಯಾರು ಧನ್ಯರು? ಈಗ ಅದಕ್ಕೆ ಹೇಳಿದ್ದು ದಾಸರು ಏನು ಅಂತ, ಏನು ಧನ್ಯಳೋ ಲಕ್ಷ್ಮೀ, ಎಂಥ ಮಾನ್ಯಳು ಅಂತ ದಾಸರು ಅದಕ್ಕೋಸ್ಕರ ಹೇಳಿದ್ದು. ಯಾಕೆ? ಅವಳ ಪ್ರತಿಮೆ ಅಷ್ಟು ಚೆನ್ನಾಗಿ. ಅವಳ ಪ್ರತಿಮೆ ಏನು? ಅವಳು ಪೂಜೆ ಮಾಡುವ ಪ್ರತಿಮೆ ಯಾರು? ದೇವರೇ. ಅದೇ ರೀತಿಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡುವ ಪ್ರತಿಮೆ ಯಾವುದು? ಗಂಡಂದಿರು. ಆ ಗಂಡಂದರಿಗೆ ಊಟ ಬಡಿಸುವಾಗ ಕಮ್ಮಿ ಆದರೆ ಗೊತ್ತಾಗುತ್ತಲ್ವೋ, ಅಡಿಗೆ ಚೆನ್ನಾಗಿದ್ದರೆ ಒಳ್ಳೆ ಅಡಿಗೆ ಅಂತ ಹೇಳ್ತಾರಲ್ಲೋ, ಇದಕ್ಕಿಂತ ಧನ್ಯನು ಅಂತ ಬೇರೆ ಉಂಟ. ಆದ್ದರಿಂದ ಆ ಬಲರಾಮ ಬಂದಿದ್ದಾನೆ, ಈ ಸೂತ ಪುರಾಣಿಕರು ಎದ್ದು ನಿಂತಿಲ್ಲ, ಛಲ ಪ್ರತಿಮೆ ಬಂದಿದೆ. ಇವರು ಉಪನ್ಯಾಸ ಮಾಡುವುದನ್ನು ಬಿಟ್ಟು ಆ ಛಲ ಪ್ರತಿಮೆಗೆ ಆರಾಧನೆ ಮಾಡಬೇಕಿತ್ತು. ಅಲ್ಲ, ಕೂತವರು ಕೂಡ ಏನೋ ಆ ಪ್ರತಿಮೆಗಳಲ್ಲ, ಅವರು ಕೂಡ ಮನುಷ್ಯರೇ, ಋಷಿಗಳೇ. ಅಂದರೆ ಹೌದ್ರಿ, ಇಲ್ಲೇ ಕೂತಿದ್ದೀರಾ, ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ನೀವು ಇಲ್ಲೇ ಇದ್ದೀರಾ ಅಥವಾ ಬೇರೆ ಕಡೆ ಇದ್ದೀರಾ ಅಂತ ಗೊತ್ತು ನಿಮಗೆ ಮಾತ್ರ. ಒಳಗಿನ ಗುಟ್ಟು ಶಿವನೇ. ನಾನಂತೂ ಇಲ್ಲಿದ್ದೇನೆ ಅಂತ ನಿಮಗೂ ಗೊತ್ತಾಗುತ್ತೆ, ನೀವು ಇಲ್ಲಿದ್ದೀರಿ ಅಂತ ಶಿವನಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕೆ? ಇಲ್ಲೇ ಕೂತಿರ್ತೀರಿ, ಮನಸ್ಸು ಅದರಲ್ಲಿ ಏನಾಗುತ್ತೆ, ನಾನೇನಾದ್ರು ದುಃಖದ ಪ್ರಸಂಗ ಹೇಳಿದ್ರೆ, ಮನಸ್ಸು ಎಲ್ಲೆಲ್ಲೋ ಇದ್ದರೆ ನಾನೇನಾದ್ರು ದುಃಖದ ಪ್ರಸಂಗ ಹೇಳಿಬಿಟ್ರೆ ಹೋ ಅಂತ ನಗುತ್ತೀರಿ. ಆವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವರಿಗೆ ಇಲ್ಲ. ಆದ್ದರಿಂದ 80,000 ಋಷಿಗಳು ಉಪನ್ಯಾಸ ಕೇಳಲಿಕ್ಕೆ ಕೂತವರು. ಆದ್ದರಿಂದ ಆ ಪ್ರತಿಮೆಗಳು ಇಲ್ಲೇ ಉಂಟು ಇಲ್ವೋ ಅಂತೇಳಿ ಖಾತ್ರಿ ಮಾಡಲಿಕ್ಕೆ ಬರೋಲ್ಲ. ಹಾಗಿರುವಾಗ ಛಲ ಪ್ರತಿಮೆ ಸೂತ ಪುರಾಣಿಕರು ಹೇಗೆ ಹೇಳ್ತಾರೆ ಅನ್ನೋದನ್ನು ನೋಡುವುದಕ್ಕೋಸ್ಕರನೇ ಛಲ ಪ್ರತಿಮೆ ಬಂದಿರುವಾಗ ಎದ್ದು ನಿಂತು ಅಲ್ಲಿ ಆದರ ಮಾಡಬೇಕಿತ್ತು, ಮಾಡಿಲ್ಲ, ಕೂತೆ ಉಪನ್ಯಾಸ ಮುಂದುವರಿಸ್ತಾ ಇದ್ರು. ಬಲರಾಮ ದೇವರಿಗೆ ಸಿಟ್ಟು ಬಂತು, ಕೊಡುತ್ತಿದ್ರು ಕಲಾಸ್ ಸೂತ ಪುರಾಣಿಕರು. ಮತ್ತೆ ಯಾರು ಆ ಜಾಗದಲ್ಲಿ ತಾಕತ್ತಿತ್ತು, ಆದ್ದರಿಂದ ಹೊಡೆದ್ರು ಅಷ್ಟೇ. ಇನ್ನೊಬ್ಬನನ್ನು ಕೂಡಿಸುವ ತಾಕತ್ತಿತ್ತು, ಆದ್ದರಿಂದ ಹೊಡೆದ್ರು. ಇನ್ನೊಬ್ಬರು ಯಾರನ್ನು ಕೂಡಿಸಿದ್ರು? ಇವನಿಗಿಂತ ಒಂದು ತೂಕ ಜಾಸ್ತಿ, ಸೂತ ಪುರಾಣಿಕ ಒಂದು ತೂಕ ಜಾಸ್ತಿ. ಯಾರದು? ಉಗ್ರಶ್ರವ, ಅವರನ್ನು ಕೂಡಿಸುವ. ಶ್ರವ ಅಂದರೆ ಕೀರ್ತಿ, ಇವರದ್ದು ಸ್ವಲ್ಪ ಶ್ರವ. ಸೂತ ಪುರಾಣಿಕರದ್ದು ಸ್ವಲ್ಪನೇ ಕೀರ್ತಿ, ಇವರದ್ದು ಉಗ್ರ ಕೀರ್ತಿ. ಅದಕ್ಕೆ ಅವರದ್ದು ಕೂಡಿಸುವುದು ಜಾಸ್ತಿ ಪುರಾಣ. ಯಾರೋ ಒಬ್ಬ ಕಸ ಬಿಸಾಡಿದಾಗ ವಾಜಪೇಯಿಯವರು ಕಸ ಹೆಕ್ಕಿದ್ರು. ವಾಜಪೇಯಿಯವರ ಅಂಗಳಕ್ಕೆ ಕಸ ಬಿಸಾಡಿದ್ರು. ವಾಜಪೇಯಿಯವರು ಕಸ ಹೆಕ್ಕಿದ್ರು. ಅವನೇ ಮೋದಿಯವರ ಅಂಗಳಕ್ಕೆ ಕಸ ಬಿಸಾಡಿದ. ವಾಜಪೇಯಿಯವರು ಕಸ ಹೆಕ್ಕಿ ಅವನಿಗೆ ಹೇಳಿಬಿಟ್ರು, ಹೀಗೆಲ್ಲ ಕಸ ಬಿಸಾಡಬಾರ್ದು, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಎಲ್ಲರ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ, ಬಿಸಾಡಬಾರ್ದು.
ಮೋದಿಯವರ ಅಂಗಳಕ್ಕೆ ಕಸ ಬಿಸಾಡಿದ ಅವನೇ. ಮೋದಿಯವರು ಅವನನ್ನೇ ಕರೆದು, ಬಾ ಬಂದು ಹೆಕ್ಕು ಕಸ. ವಾಜಪೇಯಿಯವರು ಅವರೇ ಹೆಕ್ಕಿದ್ದು, ಮೋದಿಯವರು ಅವನನ್ನು ಬಿಸಾಡಿದವನನ್ನು ಕರೆದರು, ಕಸ ಹೆಕ್ಕು ಅಂತಂದು. ಕಸ ಹೆಕ್ಕಿದ ಮೇಲೆ ಬುದ್ಧಿ ಹೇಳಿಬಿಟ್ಟು, ಹೀಗೆಲ್ಲ ಕಸ ಬಿಸಾಡಬಾರ್ದು, ಎಚ್ಚರಿಕೆ. ಅಲ್ಲಿಂದ ಹೋಗಿ ಯೋಗಿ ಅಂಗಳಕ್ಕೆ ಕಸ ಬಿಸಾಡಿ. ಯೋಗಿ ಅಂಗಳಕ್ಕೆ ಕಸ ಬಿಸಾಡಿದ ಯೋಗಿ ಕರೆದ್ರು, ಬಾ ಅಂತ ಬಂದ, ಹೆಕ್ಕೋ ಕಸ ಅಂತ ಹೆಕ್ಕಿದ. ಕಸ ಹೆಕ್ಕಿ ಅದು ಡಬ್ಬಿ ಉಂಟು, ನೀವು ಇಂಗ್ಲೀಷಲ್ಲಿ ಏನೋ ಹೇಳ್ತೀರಿ, ಆ ಡಬ್ಬಿಗೆ ಡಸ್ಟ್ಬಿನ್ ಏನೋ ಹೇಳ್ತೀರಿ, ಅದಕ್ಕೆ ಹಾಕೊಂಡಂತು. ಹಾಕಿ ಮನೆಗೆ ಹೋಗ್ತಾ ಇದ್ದಾನೆ. ಮನೆ ಹೋಗೋದ್ರೊಳಗೆ ಬುಲ್ಡೋಸರ್ ಈಚೆ ಬಂದರೆ ಅವನ ಮನೆಗೆ ಹೋಗಿ ಆಗಿದೆ. ಇದು ಯೋಗಿ. ಈಗ ಬಾಯಿ ಮಾತು ಯಾವುದು ಕೆಲಸ ಮಾಡೋಲ್ಲ, ಏನು ಕೆಲಸ ಮಾಡೋದಿದ್ರೂ ಕೂಡ ಕೈ ಭಾಷೆ ಅಂದರೆ ಬುಲ್ಡೋಸರ್ ಇರ್ತದೆ. ಅದರ ಮೂಲಕ ಕೆಲಸ ಮಾಡಿದರೆ ಮಾತ್ರ ನಮ್ಮ ಜನಕ್ಕೆ ಅರ್ಥ ಆಗುವುದು. ಅದೇ ರೀತಿಯಲ್ಲಿ ಸೂತ ಪುರಾಣಿಕರು ಹೋದರು, ಬಲರಾಮ ದೇವರು ಆ ಜಾಗದಲ್ಲಿ ಉಗ್ರಶ್ರವನನ್ನು ಕೂಡಿಸಿ ಮಾಡುವ ಉಪನ್ಯಾಸ. ಅವನ ತಲೆ ಮೇಲೆ ಕೈ ಇಟ್ಟು, ಬಲರಾಮ ದೇವರು ತಲೆ ಮೇಲೆ ಕೈ ಇಟ್ಟು ಉಪನ್ಯಾಸ ಮುಂದುವರಿಸಿಕೊಂಡು ಬಂದರು. ಸೂತ ಪುರಾಣಿಕರು ಎಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ಉಗ್ರಶ್ರವ ಉಪನ್ಯಾಸ ಮುಂದುವರಿಸಿದ್ರು. ಕೂತಿರತಕ್ಕಂಥ 80,000 ಋಷಿಗಳು ಅದಕ್ಕಿಂತ ಭೇಷ್. ಇದು ಬಲರಾಮ ದೇವರ ಸಾಮರ್ಥ್ಯ. ಅಂತಹ ಉಪನ್ಯಾಸವನ್ನು ಸಹಸ್ರ ಸಮಂ ಆಸ್ತ, ಮಧ್ಯಾಹ್ನ ಉಪನ್ಯಾಸ, ಬೆಳಿಗ್ಗೆ ಆಗುವುದು. ಈ ರೀತಿಯಲ್ಲಿ ಸಹಸ್ರ ಅಂದರೆ ಆ ಯಾಗದ ಫಲ ತಮ್ಮ ಜೊತೆ ಸಹಸ್ರತೆ ತಮ್ಮ ಜೊತೆಗೇನೆ ಸಂಚಾರ ಮಾಡುವ ರೀತಿಯಲ್ಲಿ ನೈಮಿಷೆ ಅನಿಮಿಷ ಕ್ಷೇತ್ರೆ ಮುನಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ, ಭಗವಂತನ ಲೋಕಕ್ಕೋಸ್ಕರ, ಸ್ವತಂತ್ರನಾದ ಭಗವಂತನ ಲೋಕಕ್ಕೋಸ್ಕರ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸಹ, ಜೊತೆಯಲ್ಲೇ ಮಾಡಿಕೊಂಡು ಬಂದರು ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.